ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಸಮಾರಂಭವನ್ನು ಉದ್ದೇಶಿಸಿ ಸಂಸ್ಥೆಯ ವಿಷಯವನ್ನು ಬೀದಿಗೆ ತಂದವರು ಯಾರು ಎಂಬುದು ಸಮಗ್ರವಾಗಿ ಅವಲೋಕಿಸಿ ಮತದಾರರು 16 ಸಲ ಯೋಚಿಸಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು, ಅಲ್ಲದೆ ಸಂಸ್ಥೆ ಆಡಳಿತ ಕೇಂದ್ರೀಕೃತವಾಗಿರುವುದನ್ನು ಸಹ ತಪ್ಪಿಸಬೇಕು ಎಂದರು. ಯಾಕಂದ್ರೆ ಎಲ್ಲರೂ ವೇದಿಕೆ ಮೇಲಿದ್ರೆ ನಾವು ಯಾರನ್ನ ಉದ್ದೇಶಿಸಿ ಮಾತಾಡೋದು ಆಗಲ್ಲ. ಇಲ್ಲಿ ಎಲ್ಲರೂ ಹಿರಿಯ ಸದಸ್ಯರು ಎಲ್ಲರೂ ನಮ್ಮ ಮುಖ್ಯ ಅತಿಥಿಗಳು. ಇಲ್ಲಿ ನೆರೆದಂತ ಮುಂಭಾಗದಲ್ಲಿ ಕೂತಿರುವಂತ ಎಲ್ಲ ನಮ್ಮ ಹಿರಿಯ ಸದಸ್ಯರು, ಎಲ್ಲ ನಮ್ಮ ಹಿರಿಯ ಸದಸ್ಯರಾಗಿರಲಿ, ನಮ್ಮ ಸ್ನೇಹಿತರಾಗಿರಲಿ, ಅಲ್ಲಿ ಆಹ್ವಾನಕ್ಕೆ ಕರೆ ಕೊಟ್ಟು ಬಂದವರು ಎಲ್ಲರೂ ನಮ್ಮ ಮುಖ್ಯ ಅತಿಥಿಗಳು. ಅವರನ್ನು ಕೂಡ ನಾನು ನಮಸ್ಕರಿಸುತ್ತಾ ಇವತ್ತು ನಮ್ಮ ಏನಂತೀವಿ ಚುನಾವಣೆಯ ಪ್ರಚಾರ ಒಂದು ಮುಖ್ಯ ಘಟ್ಟ ಅನ್ನೋದು ನಾವು. ಯಾಕಂದ್ರೆ ಇವತ್ತು ಇಲ್ಲಿ ನಾವು ಏನು ಹೇಳ್ತೀವಿ ಅದನ್ನ ನಾವು ಮಾಡಿ ತೋರಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಶರಣಬಸವೇಶ್ವರ ಪ್ರಮಾಣ ಮಾಡಿ ನಾನು ಇಲ್ಲಿ ಹೇಳೋದು ನಿಮ್ಮೆಲ್ಲರಿಗೆ ನಿಂತಿದ್ದೀನಿ. ನನ್ನ ಜೊತೆ ನನ್ನ ಸಹ ಮೆಂಬರ್ಗಳು, ಉಪಾಧ್ಯಕ್ಷರು, ಕೌನ್ಸಿಲ್ ಮೆಂಬರ್ ಕೂಡ ನಿಮ್ಮೆಲ್ಲರಿಗೆ ನಾವು ನಿಂತಿದ್ದೀವಿ. ಇವತ್ತು ನಮ್ಮ ಪ್ರಣಾಳಿಕೆಯಲ್ಲಿ ನಿಮ್ಮ ಎದುರು ಬಿಡುಗಡೆ ಮಾಡಿದ್ದೀವಿ. ಇದು ಪ್ರಣಾಳಿಕೆ ಮಾತ್ರವಲ್ಲ, ಇದು ನಾವು ಮಾಡಿ ತೋರಿಸುವಂತ ಒಂದು ಏನು ಹೇಳ್ತಾರೆ ಮುಖ್ಯ ಗ್ರಂಥನೇ ಅನ್ಬೋದು. ಇದನ್ನ ನಾವು ಮಾಡಿ ತೋರಿಸ್ತೀವಿ ಅಂತ ನಿಮ್ಮ ಮುಂದೆ ಹೇಳ್ತೀವಿ. ಇವತ್ತು ತಮಗೆಲ್ಲರಿಗೂ ಗೊತ್ತಿರುವ ಸಂಗತಿ, ನಮ್ಮ ಸಂಸ್ಥೆ ಮಾದೇವಪ್ಪ ರಾಮಪುರೆಯವರ ಕಾಲದಿಂದ ಇಲ್ಲಿವರೆಗೆ ಅನೇಕ ಅಧ್ಯಕ್ಷರು, ಅನೇಕ ಆಡಳಿತ ಮಂಡಳಿ ಬಂದು ಹೋಗಿವೆ. ಅವರವರ ಜಾಗದಲ್ಲಿ ಅವರವರು ಏನೇನು ಮಾಡಬೇಕು ಕೆಲಸಗಳು ಮಾಡಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಇವತ್ತು ನಮ್ಮ ಎದುರು ನಿಂತಿರುವಂತಹ ಒಂದು ಸಂಸ್ಥೆ ಯಾವ ಮಟ್ಟಕ್ಕೆ ಇರಬೇಕಾಗಿತ್ತು ಆ ಮಟ್ಟಕ್ಕೆ ನಾವು ತಲುಪಿಲ್ಲ ಅಂತ ನಾವು ಹೇಳಬಹುದು. ಅದಕ್ಕೋಸ್ಕರ ಇವತ್ತು ನಮ್ಮೆದುರುಗಡೆ ದೊಡ್ಡ ಸವಾಲಾಗಿ ನಿಂತಿದೆ. ನಮ್ಮ ಸಂಸ್ಥೆ ಒಂದು ದೊಡ್ಡ ಸವಾಲೇ ಅಂತ ಅನ್ಬೋದು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಪ್ಯಾನಲ್, ನಾನು ಉಪಾಧ್ಯಕ್ಷ, ನನ್ನ ಎಲ್ಲ ಕೌನ್ಸಿಲ್ ಸದಸ್ಯರು ಆಲೋಚನೆ ಮಾಡಿ ನಮ್ಮದೇ ಆದಂತಹ ಒಂದು ಪ್ಯಾನಲ್ ರಚಿಸಿ ನಾವು ಈ ಕಣದಲ್ಲಿ ಇಳಿದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ಏನೇನು ಕಾರ್ಯಕ್ರಮ, ನಮ್ಮ ಪ್ರಣಾಳಿಕೆ ಏನಂತ ತಮ್ಮೆಲ್ಲರಿಗೆ ನಾನು ಹೇಳ್ತೀನಿ. ನಮ್ಮ ನಡೆ ಅಭಿವೃದ್ಧಿ ಕಡೆ, ನಮ್ಮದು ಸಂಸ್ಥೆಯ ಆರ್ಥಿಕ ಸದೃಢತೆ ನೋಡಬೇಕಾಗಿದೆ. ದಟ್ ಈಸ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಫ್ ದಿ ಸೊಸೈಟಿ. ಸಿಬ್ಬಂದಿಗಳ ಆರ್ಥಿಕ ಭದ್ರತೆ ನೋಡಬೇಕಾದಂಥ ಒಂದು ಪ್ರಸಂಗ ಇದೆ. ಅದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಫಾರ್ ಅವರ್ ಎಂಪ್ಲಾಯೀಸ್ ಮತ್ತು ಸದಸ್ಯರ ಶ್ರೇಯೋಭಿವೃದ್ಧಿ ಮಾಡಬೇಕಾಗಿದೆ. ದಟ್ ಈಸ್ ವೆಲ್ಫೇರ್ ಆಫ್ ದಿ ಸೊಸೈಟಿ ಮೆಂಬರ್ಸ್. ಮತ್ತೆ ನಮ್ಮ ಶಿಕ್ಷಣ ಸಂಸ್ಥೆ ಜಾಗತಿಕ ಮಟ್ಟಕ್ಕೆ ತಂದೊಯ್ಯುವ ಮಾಡಬೇಕಾಗಿದೆ. ದಟ್ ಈಸ್ ಅಪ್ಗ್ರೇಡೇಷನ್ ಆಫ್ ಎಜುಕೇಷನ್ ಸಿಸ್ಟಮ್ ಟು ಬಿ ಗ್ಲೋಬಲ್ ಚಾಲೆಂಜಸ್. ನಾನು ಅಪೀಲ್ ಮಾಡುವ ಮುಂಚೆ ತಮಗೆ ಕೃತಜ್ಞತೆ ಒಂದು ಸಲ್ಲಿಸುವಂತ
ಈ ವೇದಿಕೆ. ಯಾಕಂದರೆ ತಾವು ನನ್ನನ್ನು ಪ್ರಚಂಡ ಬಹುಮತದಿಂದ 2 ಬಾರಿ ಕೌನ್ಸಿಲ್ ಸದಸ್ಯನಾಗಿ ಆಯ್ಕೆ ಮಾಡಿದ್ದೀರಿ. ಅದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲು ಬಯಸ್ತೀನಿ. ನಾನು ಒಂದು ಕೌನ್ಸಿಲ್ ಮೆಂಬರ್ ಆಗಬೇಕು ಅಂತ ಒಂದು ಇಚ್ಛೆಯಿಂದ ಸೊಸೈಟಿ ಸಂಸ್ಥೆ ಒಂದು ಅಭಿವೃದ್ಧಿಯತ್ತ ಒಯ್ಯುವ ಒಂದು ಉದ್ದೇಶ ಇಟ್ಕೊಂಡು ನನ್ನ ಸರ್ವಿಸ್ ಇನ್ನೂ 10-12 ವರ್ಷ ಇತ್ತು. ಅದನ್ನು ಬಿಟ್ಟು ನನ್ನ ಸೊಸೈಟಿ ಒಂದು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಒಂದು ಕೆಲಸ ಮಾಡೋಣ. ಯಾಕಂದರೆ ನಾನು ಇವತ್ತು ಇಲ್ಲಿನ ಮೇಲೆಗೆ ನಿಂತು ಈ ಒಂದು ಎತ್ತರ ಮಟ್ಟಕ್ಕೆ ನಾವೇನು ಬೆಳೆದಿದ್ದೀವಿ, ಇದು ನಮ್ಮ ದಿನೇಶ್ ಏನೋ ಹೇಳ್ತಾ ಇದ್ದ, ಮಾಸ್ತರ್ ಮಗ ಒಂದು ಅಧ್ಯಕ್ಷ ಆಗಬೇಕಂದ್ರೆ ಹೊರಟಿದ್ದಾನ. ಇದು ಆಗಲು ಕಾರಣ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಮತ್ತು ಬೇರೆ ಏನು ಅಲ್ಲ ಅಂತ ನಾನು ಒಂದು ಧೈರ್ಯದಿಂದ ನಿಮ್ಮ ಮುಂದೆ ಹೇಳಲು ನಾನು ಬಯಸ್ತಾ ಇದ್ದೀನಿ. ಯಾಕಂದರೆ ನಾನು ನಿಜ ನಾನು ಒಬ್ಬ ಬಡ ಮಾಸ್ಟರ್ ಮಗ. ನಾನೇನು ರ್ಯಾಂಕ್ ಸ್ಟೂಡೆಂಟು ಇರಲಿಲ್ಲ. ನಾನು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಇದು ಎಲ್ಲ ಹೋಗೋದು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿಗೆ ಮಾತ್ರ ಅಂತ ಹೇಳಲು ಬಯಸ್ತಾ ಇದ್ದೀನಿ. ಯಾಕಂದರೆ ನಾನು ಇಲ್ಲೇ ಹೋಗಿ ಇಲ್ಲೇ ನೌಕರಿ ಮಾಡಿ ಇಲ್ಲೇ ಆಡಳಿತ ಮಂಡಳಿ ಸದಸ್ಯನಾಗಿ ನಾನು ರಾಜ್ಯ ಮಟ್ಟದಲ್ಲಿ ಕೂಡ ನನ್ನ ವೃತ್ತಿಯಲ್ಲಿ ವೈದ್ಯನಾಗಿ ನಮ್ಮ ಆರ್ಥೋಪೆಡಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಎಲ್ಲ ಕಾರಣವನ್ನು ನಾನು ಕೊಡ್ತೀನಿ ಈ ಸೊಸೈಟಿ. ಆ ಒಂದು ಇದು ಅಂದರೆ ಆ ಒಂದು ದೃಷ್ಟಿ ಇಟ್ಕೊಂಡು ನಾನು ನನ್ನ ನೌಕರಿಗೆ ರಿಸೈನ್ ಮಾಡಿ ನನ್ನ ಈ ಅಲ್ಮಾ ಮ್ಯಾಟರ್ ಏನಂತೀವಿ ಅದನ್ನು ಒಂದು ಜಾಗತಿಕ ಮಟ್ಟಕ್ಕೆ ಒಯ್ಯುವ ಒಂದು ಛಲ ಇಟ್ಕೊಂಡು ನಾನು ಆಡಳಿತ ಮಂಡಳಿ ಸದಸ್ಯನಾದೆ. ಆ ಆಡಳಿತ ಮಂಡಳದಲ್ಲಿ ಸದಸ್ಯನಾಗಿ ನನ್ನ ಕನಸುಗಳು ಏನು ಆಗಬೇಕಾಗಿತ್ತು, ಯಾವ ಮಟ್ಟಕ್ಕೆ ಹೋಗಬೇಕಾಗಿತ್ತು ಅದನ್ನು ನಾನು ಮಾಡಲಿಕ್ಕಾಗಿಲ್ಲ. ನಿಮ್ಮ ಆಶಯಗಳು ನನ್ನ ಮೇಲೆ ಎಷ್ಟಿಟ್ಟಿದ್ದೀರಿ ನನಗೆ ಗೊತ್ತಿಲ್ಲ, ನನಗಂತೂ ಮಾಡಲಿಕ್ಕಾಗಿಲ್ಲ. ಇದು ನಾನು ಕ್ಷಮೆಗೆ ಮಾತ್ರ ಹೇಳ್ತೀನಿ. ಯಾಕಂದರೆ ನಾನು ಮೊದಲ ಬಾರಿ ಕೌನ್ಸಿಲ್ ಮೆಂಬರ್ ಆಗಿ ಆರಿಸಿ ಬಂದ ಮೇಲೆ ನಾನು ಇದು ತಿಳ್ಕೊಂಡೆ, ನಾವು ಏನು ಕೆಲಸ ಇಲ್ಲಿ ಒಬ್ಬ ಕೌನ್ಸಿಲ್ ಮೆಂಬರ್ ಆಗಿ ನಾವು ನಮ್ಮ ಸೊಸೈಟಿ ಒಂದು ಜಾಗತಿಕ ಮಟ್ಟಕ್ಕೆ ಒಯ್ಯಲು ಆಗಲಿಲ್ಲ ನನಗೆ. ಅದಕ್ಕೆ ಆ ಸಮಯದಲ್ಲಿ ನಾನು ಅಧ್ಯಕ್ಷನಾದರೆ ಏನೋ ಮಾಡಬೇಕು ಅಂತೇಳಿ ನಾನು ಅಧ್ಯಕ್ಷನಾಗಬೇಕಂತ ಲಾಸ್ಟ್ ಟೈಮ್ ಪ್ರಯತ್ನ ಮಾಡಿ ಪೆನಲ್ ಮಾಡುವಂಥ ಸಂದರ್ಭ ಬಂದಾಗ ಈಗಿದ್ದಿರುವಂಥ ನಮ್ಮ ಅಧ್ಯಕ್ಷರು ನನಗೆ ಹೇಳಿದರು, ಇಲ್ಲ ನೀನು ಈ ಸರಿ ಬೇಡ, ನನ್ನ ಒಂದು ಟರ್ಮ್ ಮುಗಿದಿದೆ, ಇನ್ನೊಂದು ಟರ್ಮ್ ಮಾಡಿದ ಮೇಲೆ ನಾನಂತೂ ನಿಲ್ಲಲಿಕ್ಕೆ ಆಗಲ್ಲ, ನೀನು ನೆಕ್ಸ್ಟ್ ಟರ್ಮ್ ನಾವು ನಿಮಗೆ ಸಪೋರ್ಟ್ ಮಾಡಿ ನಿನ್ನನ್ನೇ ಕ್ಯಾಂಡಿಡೇಟ್ ಮಾಡ್ತೀವಿ ಅಂತ ಹೇಳಿದರು. ಅವರು ಮಗ ಕೂಡ ಹೇಳಿದರು. ಬಟ್ ಏನೋ ಕಾರಣ ನನಗೆ ಗೊತ್ತಿಲ್ಲ, ಅವರು ಅದನ್ನು ಮಾಡಲಿಲ್ಲ. ಬಟ್ ಸ್ಟಿಲ್ ನನಗೆ ಕೌನ್ಸಿಲ್ ಮೆಂಬರ್ ಆಗಿ ಅಲ್ಲಿ ಕೆಲಸ ಮಾಡಲು ಆಗಲ್ಲ ಅಂತ ತಿಳಿದು ನಾನು ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಿಂತು ನಿಮ್ಮ ಎದುರಿಗೆ ಈ ಸೊಸೈಟಿಯನ್ನು ಒಂದು ಜಾಗತಿಕ ಮಟ್ಟಕ್ಕೆ ಒಯ್ಯಬೇಕು ಅಂತ ನನ್ನದೇ ಆದಂಥ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಸದಸ್ಯರೊಳಗೆ ನಾನು ಈ ಚುನಾವಣೆಯಲ್ಲಿ ಮುಂದೆ ಸಾಗ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಪೆನಲ್ನಲ್ಲಿ ಇರುವಂಥ ಎಲ್ಲರನ್ನು ನಿಮ್ಮ ಮುಂದೆ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಉಪಾಧ್ಯಕ್ಷರಾಗಿ ನಮ್ಮವರೇ ಆದಂಥ ಶ್ರೀ ನಿತಿನ್ ಬಿ ಜವಳಿಯವರು. ನಿತಿನ್ ಬಿ ಜವಳಿಯವರು ಬೇರೆ ಯಾರಲ್ಲ, ಅವರು 2 ಬಾರಿ ಕೌನ್ಸಿಲ್ ಮೆಂಬರ್ ಇದ್ದರು, ಸೊಸೈಟಿಯ ಸೆಕ್ರೆಟರಿ ಆಗಿದ್ದರು. ನೇರ ಸರಳ ಸ್ವಭಾವ
ಅಷ್ಟೇ ಅವರು ಮಾತಾಡೋದು ಕಮ್ಮಿ, ಕೆಲಸ ಮಾತ್ರ 100%. ಯಾವತ್ತೂ ಸತ್ಯದ ಕಡೆನೇ ಶ್ರೀ ನಿತಿನ್ ಜವಳಿ ಅವರು ಯಾವತ್ತೂ ಸತ್ಯದ ಕಡೆ ಇರ್ತಾರೆ. ಅದಕ್ಕೆ ಅವರನ್ನು ಗುರುತಿಸಿ ನಾನು ಇವತ್ತು ಉಪಾಧ್ಯಕ್ಷನಾಗಿ ನಿತಿನ್ ಜವಳಿ ಅವರು ನಮ್ಮ ಪ್ಯಾನಲ್ನಲ್ಲಿ ನಿಂತಿದ್ದಾರೆ. ಅದೇ ರೀತಿ ಆರ್ಕಿಟೆಕ್ಟ್ ವಿನಯ್ ಪಾಟೀಲ್ ಈಗ ಪ್ರೆಸೆಂಟ್ ಕೌನ್ಸಿಲ್ ಮೆಂಬರ್ ಅವರು ಕೂಡ ವಿದ್ಯಾವಂತರು, ನಮ್ಮ ಸೊಸೈಟಿಯ ಅಲುಮಿನಿ ಅವರು, ಆರ್ಕಿಟೆಕ್ಟ್ ಆ್ಯಂಡ್ ರಿಯಲ್ ಎಸ್ಟೇಟ್ ಡೆವಲಪರ್ ಅವರು ಈ ಟೈಮ್ನಲ್ಲಿ ಮಾಡಿರುವಂಥ ಎಲ್ಲ ಕೆಲಸ ನಿಮ್ಮ ಮುಂದಿದೆ. ಅವರು ಪಾಲಿಟೆಕ್ನಿಕ್ ಕಾಲೇಜ್ ಒಂದು ಉನ್ನತ ಮಟ್ಟಕ್ಕೆ ಬಂದಂಥ ಯುವಕ ನಮ್ಮ ವಿನಯ್ ಪಾಟೀಲ್. ನಮ್ಮ ಡಾಕ್ಟರ್ ಶಿವಾನಂದ್ ಎಸ್ ದೇವರಮನಿಯವರು ಆಡಳಿತ ಮಂಡಳಿಯ ಸದಸ್ಯರಾಗಿ ನಿಂತಿದ್ದಾರೆ. ಅವರು ಹೋದ ಬಾರಿ ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತವರು. ಅವರು ನಮ್ಮಲ್ಲಿ ಉಪಾಧ್ಯಕ್ಷ ನಿಂತರು ಮೊದಲೇ ಅವರು ಸೇವೆಗಳು ತಮ್ಮ ಎದುರುಗಡೆ ಇದೆ. ಅವರು ಬ್ಲಡ್ ಬ್ಯಾಂಕ್ ಆಫೀಸರ್ ಆಗಿದ್ದರು, ಸಂಗಮೇಶ್ವರ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿದ್ದರು ಮತ್ತು ಪ್ರೊಫೆಸರ್ ಆಫ್ ಪೆಥಾಲಜಿ ಇದ್ದರು. ಉಪಾಧ್ಯಕ್ಷರ ಆಗಿದ್ದಾಗ ಅವರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಬಟ್ ಇನ್ನು ಏನು ಮಾಡಬೇಕಾಗಿತ್ತು, ಅವರು ಕಡೆಯಿಂದ ಎಷ್ಟು ಮಟ್ಟಿಗೆ ಒಯ್ಯಬೇಕಾಗಿತ್ತು ನಾವು ಸಾಧ್ಯ ಆಗಿಲ್ಲ. ಈಗ ನಾವು ಮಾಡಿ ತೋರಿಸ್ಬೇಕು ಅಂತ ಇನ್ನೊಂದು ಛಲ ಇಟ್ಟುಕೊಂಡು ಅವರು ಈ ಒಂದು ನಮ್ಮ ಆಡಳಿತ ಮಂಡಳದ ಸದಸ್ಯರಾಗಿ ನಿಂತಿದ್ದಾರೆ. ಅನಿಲ್ ಎಸ್ ಮರಗೂರು ಇವರು ಕೂಡ ಸೌಮ್ಯ ಸ್ವಭಾವದವರು, ಮಾತು ಕಮ್ಮಿ ಆದರೆ ಕೆಲಸ ಪಕ್ಕ ಅವ್ರದ್ದು. ಅವರು ಹೋದ್ಸರಿ ಮಾಡಿರುವಂಥ ಸೇವೆ ಫಾರ್ಮಸಿ ಕಾಲೇಜಿಗೆ ತೋರಿಸ್ತಾ ಇದೆ. ಆ ಒಂದು ಸೇವೆ ಅವರು ಮಾಡಿದ್ದಾರೆ, ಯಾರೋ ತೋರಿಸುವಂಥ ಒಂದು ಸಂದರ್ಭ ಉಂಟಾಗಿದೆ. ಬಟ್ ಅವರು ಏನು ಮಾಡಿದೆ ನಮಗೆ ಗೊತ್ತು. ಅವರು ಅನಿಲ್ ಮರಗೌಡ ಅವರು really will do a good job if you give a chance to him. He is Anil Margod. ಮಹಿಳೆಯ ಪ್ರಾತಿನಿಧ್ಯ ಇವತ್ತು ನಿಮ್ಮ ಮುಂದೆ ನಮ್ಮ ಮಹಿಳೆಯರಿಗೆ ನಾವು ಮಾಡಬೇಕಾದಂಥ ಕಾರ್ಯಗಳು ಬಹಳ ಇದ್ದಾವೆ. ಡಾಕ್ಟರ್ ಸುಧಾ ಆರ್ ಆಲ್ಕರ್ ಇವರು MBS ಮಾಡಿ PhD ಮಾಡಿ ಆರ್ಥೋಡಾಂಟಿಕ್ಸ್ನಲ್ಲಿ PhD ಮುಗಿಸಿದ್ದಾರೆ. ಇವರು ಕೂಡ ಫಾರ್ಮರ್ ಪ್ರೊಫೆಸರ್ ಅನ್ನಬೇಕು ಈಗ. ಯಾಕಂದರೆ ಒಂದು ತಿಂಗಳಿಂದ ಅವರು ಪ್ರೊಫೆಸರ್ ನಿಜಲಿಂಗಪ್ಪ ಡೆಂಟಲ್ ಕಾಲೇಜ್ನಲ್ಲಿ. ಇವತ್ತು ಶಿ ಈಸ್ ಕಾಂಟೆಸ್ಟಿಂಗ್ ಫಾರ್ ಕೌನ್ಸಿಲ್ ಮೆಂಬರ್. ದಟ್ ಈಸ್ ಒನ್ ಲೇಡಿ ರಿಪ್ರೆಸೆಂಟೇಟಿವ್, ವುಮನ್ ರಿಪ್ರೆಸೆಂಟೇಟಿವ್. ತಮಗೆಲ್ಲರಿಗೂ ಗೊತ್ತಿರ್ಬೋದು, ಸೆಂಟ್ರಲ್ನಲ್ಲಿ 30% ರಿಸರ್ವೇಷನ್ ಕೊಟ್ಟಿದ್ದಾರೆ ಈಗ ಮಹಿಳೆಯರಿಗೆ. ಇಲ್ಲಿ ಕೂಡ ನಾವು ಮುಂದೆ ಒಂದು ಮಹಿಳೆಯರ ಪ್ರಾತಿನಿಧ್ಯ ಕೊಡಬೇಕಂತ ನಮ್ಮ ಪ್ಯಾನಲ್ ನಿರ್ಧಾರ ಮಾಡಿದೆ. ನಮಗೆ ಮುಂದಿನ ಬಾರಿ ಜನರಲ್ ಬಾಡಿಯಲ್ಲಾಗಲಿ ಇಲ್ಲಿ ಆಗಲಿ, ಇಲ್ಲಿ ಮಹಿಳೆಯರು ಕಮ್ಮಿದ್ರು ಕೂಡ ನೆಕ್ಸ್ಟ್ ಟೈಮ್ ಇವ್ರ ಜೊತೆ ನಮ್ಮ ಜೊತೆ ಒಂದು ಅರ್ಧ ಭಾಗ ಮಹಿಳೆಯರಿಗೆ ಬರಲಿ ಅಂತೇಳಿ ಒಂದು ಆಶ್ವಾಸನೆ ಇಟ್ಕೊಂಡು, ಆ ಒಂದು ಛಲ ಇಟ್ಕೊಂಡು ಇವತ್ತು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಶಿ ಇಸ್ ಡಾಕ್ಟರ್ ಸುಧಾ ಆರ್ ಆಲ್ಕರ್. ನಮ್ಮ ಬಿಸ್ನೆಸ್ ಮಾಡಿ ಇವತ್ತು ಒಂದು ನಮ್ಮ ಸೇವೆ ಈ ಸಂಸ್ಥೆಗೆ ಒಂದು ಕೊಡಬೇಕು, ಒಂದು ಸಂಸ್ಥೆಯ ಅಭಿವೃದ್ಧಿ ಅಂತ ನಡೆಸಬೇಕು ಅಂತೇಳಿ ಛಲ ಇಟ್ಕೊಂಡು ಇವತ್ತು ನಮ್ಮ ಪ್ಯಾನಲ್ನಲ್ಲಿ ನಿಂತಿದ್ದಾರೆ. ಅವರು ಮಲ್ಲಿಕಾರ್ಜುನ್ ಬಿ ಕಪಾಟೆ ಅವರು. ಇವಾಗ ಮುಂದೆ ನಮ್ಮ ಫಾಸ್ಟ್ ಯಾವತ್ತು ಅದಕ್ಕೆ ನಾನು ಫಾಸ್ಟ್ ಹೆಸರು ಕೊಡ್ತಾ ಇದ್ದೇನೆ. ಅದಕ್ಕೆ ಮಲ್ಲಿಕಾರ್ಜುನ್ ಬಿ ಕಪಾಟೆ ಅವರು BCom ಮಾಡಿ PGDC
CA ಮಾಡಿ MBA ಮಾಡಿ ಅವರು ಕೂಡ ನಮ್ಮ ಸೊಸೈಟಿಯಲ್ಲಿ ಕೆಲವು ನಿಮಿಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಒಂದು ಆಕ್ಟಿವ್ ಮ್ಯಾನ್ ಅನ್ಬೋದು. ಅವರು ಮುಂಚೆ ನಮ್ಮ ಕೆಲಸ ಈ MCI ಮತ್ತು ನಮ್ಮ ಕಾಲೇಜ್ ನಡುವೆ ಅವರು ಡಿಜಿಟಲ್ ಎಲ್ಲ ಕೆಲಸ ನಮ್ಮ ಮಲ್ಲಿಕಾರ್ಜುನ್ ಕಪಡೆ ಅವರು ಮಾಡ್ತಾ ಇದ್ರು. ಅಂದರೆ ನಾನು ಹೇಳೋದೇನಂದರೆ ನಮ್ಮ ಸೊಸೈಟಿ ಬಗ್ಗೆ ಅವರು ಕೂಡ ತುಂಬ ಅನುಭವ ಇದೆ. ಅವರು ಈಗ ಅನೇಕ ಕಡೆಗೆ ಸೋಷಿಯಲ್ ವರ್ಕ್ಸ್ ಎಲ್ಲ ಮಾಡಿದ್ದಾರೆ, ಕಂಪ್ಯೂಟರ್ ಕ್ಲಾಸಸ್ಸು ಎಲ್ಲ. ಅವರು ಆಕ್ಟಿವ್ ಮ್ಯಾನ್ ಅಂತ ಹೇಳ್ಬೋದು. ಅವರು ಶ್ರೀ ಮಲ್ಲಿಕಾರ್ಜುನ್ B. ಕಪಾಟೆ. ನಮ್ಮ ದೊಡ್ಡಪ್ಪ S. ನಿಷ್ಠಿಯವರು ಕೂಡ ಅವರ ಪರಿವಾರ ನಮ್ಮ ಸೊಸೈಟಿಯ ಜೊತೆ ಬಹಳ ಇದೆ. ಯಾಕಂದರೆ ನಮಗೆಲ್ಲರಿಗೂ ಗೊತ್ತು, ಅವರ ತಂದೆ ಕೂಡ ನಮ್ಮ ಸೊಸೈಟಿಯ ಕಾರ್ಯದರ್ಶಿಯಾಗಿದ್ದರು, ಕೌನ್ಸಿಲ್ ಮೆಂಬರ್ ಆಗಿದ್ದರು. ಅವರು ನಮ್ಮ ಸೊಸೈಟಿಯ ಬೈಲ ರಚನೆ ಮಾಡುವಾಗ ಅವ್ರದ್ದು ಕೂಡ ಪಾತ್ರ ದೊಡ್ಡದಾಗಿತ್ತು. ಅದೇ ರೀತಿ ನಮ್ಮ ದೊಡ್ಡಪ್ಪ ನಿಷ್ಠಿ ಕೂಡ ಒಂದು ಡಿಗ್ನಿಫೈಡ್ ಮ್ಯಾನ್ ಅಂತ ಹೇಳ್ಬೋದು. ಅವರು ಕೂಡ ಅನೇಕ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಒಂದು ಎಜುಕೇಷನ್ ಸೊಸೈಟಿ ಬಗ್ಗೆ ತುಂಬ ಅನುಭವ ಇದೆ. ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಶ್ರೀ ನಿಷ್ಠಿ ಪ್ರೈವೇಟ್ ಲಿಮಿಟೆಡ್ ಇದ್ದಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮೈನ್ಸ್ ಅಂಡ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಇದ್ದಾರೆ. ಅನೇಕ ಅವರೊಂದು ಕಾಲೇಜ್ ಇದೆ ಸುರ್ಪುರಲ್ಲಿ, ಅದರಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾರೆ. ಈಸ್ asset to our society definitely. So he is Mr. Doddappa S. Nishti. ಶ್ರೀ ಶಶಿಕಾಂತ್ S. ಸೋರ್ಡೆ ಇವರು B.Com ಮಾಡಿ ಬಿಸ್ನೆಸ್ ಮಾಡಿ ಒಂದು ತಾಳ್ಮೆಯಲ್ಲಿ ನಡೆಸ್ತಾ ಇದ್ದಾರೆ. ಇವರು ಕೂಡ ಯುವಕರು ಸ್ಫೂರ್ತಿಯಿಂದ ಕೆಲಸ ಮಾಡುವಂಥ ಒಂದು ಉತ್ಸಾಹ ಅವರ ಹತ್ರ ಇದೆ. ಅವರು ಕೂಡ ನಮ್ಮ ಒಂದು ಈ ಸೊಸೈಟಿಗೆ ಒಂದು ಅಸೆಟ್ನೇ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಮುಂದೆ ಶಶಿಕಾಂತ್ S. ಸೋರ್ಡೆ ಅವರು ಇರ್ತಾರೆ. ಡಾಕ್ಟರ್ ಪ್ರಶಾಂತ್ ಮಲ್ಲಿಕಾರ್ಜುನ್ ಅರ್ಸೂರ್. ಡಾಕ್ಟರ್ ಪ್ರಶಾಂತ್ ಮಲ್ಲಿಕಾರ್ಜುನ್ ಅರ್ಸೂರ್ ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿ, ಅಲ್ಯೂಮಿನಿ ಆಫ್ MR ಮೆಡಿಕಲ್ ಕಾಲೇಜ್. ಅವರು ಕೂಡ ನಮ್ಮ ಒಂದು ಸಂಸ್ಥೆ ಆಕ್ಟಿವ್ ಇನ್ವಾಲ್ವ್ಮೆಂಟ್ನಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಅವರು MCH ಮಾಡಿ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಆಗಿ ಜಯದೇವದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಒಂದು ಉತ್ಸಾಹ, ಹುಮ್ಮಸ್ಸು ನಮ್ಮ ಸೊಸೈಟಿ, ನಮ್ಮ ಸ್ಪೆಷಲಿ ಹಾಸ್ಪಿಟಲ್, ಬಸವೇಶ್ವರ ಹಾಸ್ಪಿಟಲ್ ಒಂದು ಮಟ್ಟಕ್ಕೆ ಒಯ್ಯುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅವರು ಶ್ರೀ ಡಾಕ್ಟರ್ ಪ್ರಶಾಂತ್ ಮಲ್ಲಿಕಾರ್ಜುನ್. ದಿನೇಶ್ G.D. ಅಂಕಲ್. ದಿನೇಶ್ G.D. ಅಂಕಲ್ ಅವರು ಅಂಕಲ್ ಫ್ಯಾಮಿಲಿ ತಮಗೆ ಗೊತ್ತೇ ಇದೆ. ಅಂಕಲ್ ಫ್ಯಾಮಿಲಿ ಯಾವತ್ತೂ ಈ ಸಂಸ್ಥೆಯಲ್ಲಿ ಆಡಳಿತ ಮಂಡಳದಲ್ಲಿ ಇದ್ದಂಥವರು. ಅವರ ತಂದೆ ಉಪಾಧ್ಯಕ್ಷರಾಗಿದ್ದರು, ಸಂಸ್ಥೆ ಕೌನ್ಸಿಲ್ ಮೆಂಬರ್ ಕೂಡ ಆಗಿದ್ದರು. ಅನೇಕ ಬಾರಿ ಒಂದು ಒಳ್ಳೆಯ ನೇರ ದಿಟ್ಟ ಮನುಷ್ಯ ಅಂತ ಅನ್ಬಹುದು. ಅವರ ತಂದೆ ಅವರ ಮಗ ದಿನೇಶ್ ಅಂಕಲ್ ಅವರು ಕೂಡ ಒಂದು ಒಳ್ಳೆಯ ಒಂದು ವಿಚಾರ ಇಟ್ಕೊಂಡು ನಮ್ಮ ಸಂಸ್ಥೆ ಒಂದು ಅಭಿವೃದ್ಧಿ ಒಯ್ಯಬೇಕು ಅಂತ ಅವರು ಕೂಡ ಇಚ್ಛೆ ಇಟ್ಕೊಂಡು ಈ ಒಂದು ಎಲೆಕ್ಷನ್ನಲ್ಲಿ ನಿಂತಿದ್ದಾರೆ. ಅವರು ದಿನೇಶ್ G.D. ಅಂಕಲ್. ರವಿ S. ಸರ್ಸಂಬೆ. ರವಿ S. ಸರ್ಸಂಬೆ ತಮ್ಮೆಲ್ಲರಿಗೂ ಪರಿಚಿತರು. ಅವರು ಫಾರ್ಮರ್ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಆಗಿದ್ದರು, HPCCI, ಫಾರ್ಮರ್ ಆನರರಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದರು ಚೇಂಬರ್ನಲ್ಲಿ. ಇದೇ ಥರ ಅನೇಕ ಗಂಜಿನಲ್ಲಿ ತುಂಬ ಕಮಿಟಿಯಲ್ಲಿ ಅಸೋಸಿಯೇಷನ್ನಲ್ಲಿ ಕೆಲಸ ಮಾಡಿದಂಥ ಒಂದು ಆಕ್ಟಿವ್ ಉದ್ಯಮಿದಾರ. ಅವರು ಕೂಡ ಈ ಒಂದು ಸಂಸ್ಥೆಗೆ ಒಂದು ಒಳ್ಳೆಯ ಸೇವೆ ಮಾಡೋಣ ಅಂತ ಒಂದು ಉದ್ದೇಶ
ಬೀದರ್ನಿಂದ ನಮ್ಮ ಡಾಕ್ಟರ್ ಅಲ್ಲಂ ಪ್ರಭು ಅವರು ನಮ್ಮ ಸೊಸೈಟಿಯಲ್ಲಿ ಯಾವತ್ತೂ ಒಬ್ಬ ಹೋರಾಟಗಾರರಾಗಿ ಕೆಲಸ ಮಾಡ್ತಾ ಇದ್ದಾನೆ. ಯಾವತ್ತೂ ಒಬ್ಬ ಹೋರಾಟಗಾರನಿಗೆ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಹೆಸರು ಬರ್ತಾ ಇರ್ತದೆ. ಬಟ್ ಯಾವತ್ತು ಕೆಟ್ಟದಿದ್ದಾಗ ಅವನು ಎಲ್ಲೇ ಇರಲಿ ಅವನು ಒಂದು ಕೆಟ್ಟದನ್ನು ತೋರಿಸಿ ಅದನ್ನು ಒಳ್ಳೆಯದನ್ನು ಮಾಡುವಂಥ ಒಂದು ಸಂದರ್ಭ ಮ್ಯಾನೇಜ್ಮೆಂಟ್ಗೆ ಯಾವತ್ತೂ ಕೊಟ್ಟಿದ್ದಾನೆ. ಈ ಒಬ್ಬ ಹುಡುಗನೇ ಅಂತ ಹೇಳ್ಬೋದು. ಈಸ್ ಅ ವೆರಿ ಆಕ್ಟಿವ್ ಮ್ಯಾನ್, ಈಸ್ ಎ ಅಸೆಟ್ ಫಾರ್ ಅವರ್ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ. ಇವರು ಬೀದರ್ನಿಂದ ಪ್ರಾತಿನಿಧ್ಯ ಮಾಡ್ತಾ ಇದ್ದಾರೆ. ಇವರು ಡಾಕ್ಟರ್ ಅಲ್ಲಂ ಪ್ರಭು. ನಾವು ಶಿವಾನಂದ್ ಚುಕ್ಕಿ, ನಮ್ಮ ಚುಕ್ಕಿಯವರು ರಾಯಚೂರಿನಿಂದ ಪ್ರಾತಿನಿಧ್ಯ ಮಾಡ್ತಾ ಇದ್ದಾರೆ. ಚುಕ್ಕಿಯವರು ಒಬ್ಬ 2 ಬಾರಿ ಎಲೆಕ್ಷನ್ ನಿಂತಿದ್ದಾರೆ. ಅವರು ಒಬ್ಬ ಸರಳ ವ್ಯಕ್ತಿ. ರಾಯಚೂರಿನಲ್ಲಿ ಅವರದೇ ಆದಂಥ ಒಂದು ಬಿಸ್ನೆಸ್ ಇದೆ. ಒಂದು ಒಳ್ಳೆಯ ಮನೆತನದಿಂದ ಸೊಸೈಟಿಯಲ್ಲಿ ಅವರ ಮನೆತನ ಮುಂಚೆಯಿಂದ ಈ ಒಂದು ಸೊಸೈಟಿಯಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಅವರ ಸೇವೆ ರಾಯಚೂರಿನಲ್ಲಿ ಡೆಫಿನೆಟ್ ಒಂದು ಒಳ್ಳೆಯ ಸೇವೆ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡು ಹೊರಟಿದ್ದಾರೆ. ಯಾಕಂದರೆ ಅವರು ನನ್ನ ಜೊತೆ ಮಾತಾಡುವಾಗ ರಾಯಚೂರಿನಲ್ಲಿ ಅನೇಕ ಕೆಲಸಗಳು ಬಾಕಿ ಇದ್ದಾವೆ, ಅನೇಕ ಸಂಸ್ಥೆಗಳು ಅಲ್ಲಿ ಉಂಟಾಗಬೇಕಾಗಿದೆ ಅಂತ ನಮ್ಮ ಜೊತೆ ಡಿಸ್ಕಷನ್ ಮಾಡಿ ಅವರು ಒಂದು ಛಲದಿಂದ ಈ ಬಾರಿ ರಾಯಚೂರನ್ನು ಒಂದು ಒಳ್ಳೆಯ ಅಭಿವೃದ್ಧಿ, ರಾಯಚೂರಿನಲ್ಲಿ ನಮ್ಮ ಸೊಸೈಟಿ ಅಭಿವೃದ್ಧಿ ಮಾಡಿ ತೋರಿಸ್ಬೇಕಂತ ಒಂದು ಛಲದಿಂದ ನಿಂತಿದ್ದಾರೆ. ಇವರು ಶಿವಾನಂದ್ ಚುಕ್ಕಿ ಅವರು. ಇಷ್ಟು ಇದು ನಮ್ಮ ಒಂದು ಪ್ಯಾನಲ್ ಅಂತ ಅನ್ಬೋದು. ನಾವೆಲ್ಲ ಗಮನ ಕೊಟ್ಟು ವಿಚಾರ ಮಾಡಿ ಮತ ಆಗಬೇಕಾದಂಥ ಒಂದು ಸಂದರ್ಭ ಇದೆ. ಯಾಕಂದರೆ ಇದರಲ್ಲಿ ನಾವು ಎಲ್ಲರೂ ಒಂದು ಕಪ್ಪು ಚುಕ್ಕೆ ಇರಲಾರ್ದಂಗೆ ಒಂದು ಕ್ಲೀನ್ ಇಮೇಜ್, ನೆಕ್ಸ್ಟ್ ಜನರೇಷನ್, that is what change, we are going for change. ಅದನ್ನು ನಿಮ್ಮ ಕೈಯಲ್ಲಿದೆ, ನೀವು ಮಾಡಿ ತೋರಿಸುವಂಥ ಒಂದು ಸಂದರ್ಭ ಬಂದಿದೆ, ಈ ಸಾರಿ ಇದೆ. ಅದು ನೀವು ಮಾರ್ಚ್ 14ರಂದು ಮಾಡಿ ತೋರಿಸುವಂಥ ಒಂದು ಕೆಲಸ ನೀವು ಮಾಡಬೇಕಾಗಿದೆ. ಇವಾಗ ನಾನು ಸಂಕ್ಷಿಪ್ತವಾಗಿ ನಮ್ಮ ಸೊಸೈಟಿ, ನಮ್ಮ ಮ್ಯಾನಿಫೆಸ್ಟೋ, ನಮ್ಮ ಪ್ರಣಾಳಿಕೆ ಏನಂತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಈ ಸಂಸ್ಥೆ ಯಾವ ಮಟ್ಟದಲ್ಲಿ ಈ ಸಂಸ್ಥೆ ನಿಂತಿದೆ ಅದನ್ನು ನಿಮ್ಮ ಮುಂದೆ ಸ್ವಲ್ಪ ನಾನು ಹೇಳಬೇಕಾಗ್ತದೆ. ಯಾಕಂದರೆ ಒಂದು ಸೊಸೈಟಿ ನಡಿಬೇಕಾದರೆ ಅಡ್ಮಿನಿಸ್ಟ್ರೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ನಾವು ಆಡಳಿತದಲ್ಲಿ ಎಷ್ಟರ ಮಟ್ಟಿಗೆ ಆಡಳಿತ ನಡೆಸಬೇಕು, ಆ ಆಡಳಿತ ನಮ್ಮ ಹತ್ರ ನಡೀತಾ ಇಲ್ಲ. ಸೊ ದೇರ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸಸ್. ಒನ್ಸ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸ್ ಆಗುತ್ತೆ, ಆವಾಗ ಏನಾಗುತ್ತೆ, ಫೈನಾನ್ಷಿಯಲ್ ಆರ್ಥಿಕ ಪರಿಸ್ಥಿತಿ, ಸೊಸೈಟಿಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಧಕ್ಕೆ ಬರುತ್ತೆ. ಸೊ ದೇರ್ ಈಸ್ ಅ ಮಿಸ್ಮ್ಯಾನೇಜ್ಮೆಂಟ್ ಇನ್ ದಿ ಫೈನಾನ್ಷಿಯಲ್ ಸಿಸ್ಟಮ್. ಒನ್ಸ್ ಫೈನಾನ್ಷಿಯಲ್ ಸಿಸ್ಟಮ್ ಮಿಸ್ಮ್ಯಾನೇಜ್ಮೆಂಟ್ ಆಗ್ತದೆ, ನಮ್ಮ ಎಜುಕೇಷನ್, ಎಜುಕೇಷನಲ್ ಇನ್ಸ್ಟಿಟ್ಯೂಟ್, ಇಟ್ ಈಸ್ ನಾಟ್ ಎನಿ ಅದರ್ ಬಿಸ್ನೆಸ್ ಸೆಕ್ಟರ್, ಇಟ್ ಈಸ್ ಅ ಎಜುಕೇಷನಲ್ ಇನ್ಸ್ಟಿಟ್ಯೂಟ್. ಸೊ ಆ ಎಜುಕೇಷನ್ ಡಿಸಿಪ್ಲಿನ್ ಇರಲಿಲ್ಲ ಅಂದರೆ ಎಜುಕೇಷನ್ ಮಟ್ಟ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಸೊ ದೇರ್ ಈಸ್ ಅ ಲ್ಯಾಕ್ ಆಫ್ ಡಿಸಿಪ್ಲಿನ್ ಅವರ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್. ಇದನ್ನು ಸರಿಪಡಿಸಬೇಕಾಗಿದೆ. ಅದೇ ರೀತಿ ಹೆಲ್ತ್ ಸೆಕ್ಟರಲ್ಲಿ, ಹೆಲ್ತ್ನಲ್ಲಿ ನಮಗೆ ಒಂದು ದೊಡ್ಡ 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 ಸವಾಲಾಗಿ ನಿಂತಿದೆ. ಈ ಸವಾಲು ನಾನು ಒಬ್ಬ ವೈದ್ಯನಾಗಿ ಈ ಹೆಲ್ತ್ ಸೆಕ್ಟರ್
ಮುಂದೆ ಟೆಕ್ನಿಕಲಿ ಟೆಕ್ನಾಲಜಿಕಲಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ನಮ್ಮ ಹತ್ರ ಬಹಳ ಪ್ರಾಬ್ಲಮ್ ಆಗಿವೆ. ಸ್ಟಾರ್ಟಪ್ಸ್ ಇಲ್ಲ, ಕ್ಯಾಂಪಸ್ ಇಂಟರ್ವ್ಯೂಸ್ ಇಲ್ಲ. ನಮ್ಮ ಪಿ ಡಿ ಎ ಕಾಲೇಜ್ ಯಾವ ಮಟ್ಟಕ್ಕೆ ಇರಬೇಕಾಗಿತ್ತು ಇವತ್ತು ಆ ಮಟ್ಟಕ್ಕೆ ನಮ್ಮ ಪಿ ಡಿ ಎ ಕಾಲೇಜ್ ಇಲ್ಲ. ಅದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಇನ್ನೊಂದು ಬಹಳ 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 ಮುಖ್ಯವಾದ ವಿಚಾರ, ನಾವು ನನ್ನನ್ನು ಹಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಂಸ್ಥೆಯನ್ನು ಬೀದಿಗೆ ತರಲಾಗಿದೆ. We are dragging the internal matters of the society to the social media centers. ಹಿರಿಯರೇ, ನಾನು ಮರ್ಯಾದೆಯಿಂದ ಇವತ್ತು ನಿಮ್ಮ ಮುಂದೆ ಕೇಳಬೇಕಾದಂಥ ಒಂದು ವಿಷಯ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ನಾವು ಮಾಡದಿರುವಂಥ ಈ ಕೆಲಸ ಎಷ್ಟರ ಮಟ್ಟಿಗೆ ಸತ್ಯ? ಇದು ಒಂದು ನಮ್ಮ ಮನೆ, ನಮಗೆ ಒಂದು ಜೀವನ ಕೊಟ್ಟಿರುವಂಥ ಒಂದು ಸಂಸ್ಥೆ. ಆ ಸಂಸ್ಥೆಯನ್ನು ನಾವು ಬೀದಿಗೆ ತರ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೀವಿ. ಇದು ಆಗಬಾರ್ದು. ನಿಮಗೂ ಗೊತ್ತು ಇದು ಆಗಬಾರ್ದು, ನಮಗೂ ಗೊತ್ತು ಇದು ಆಗಬಾರ್ದು. ಇದಕ್ಕೆ ನಾವು ಕಡಿವಾಣ ಹಾಕೇಬೇಕಾಗಿದೆ. ನಾವು ನೀವು ಕಲಿತು ಇದಕ್ಕೆ ಕಡಿವಾಣ ನಾವು ಹಾಕೇಬೇಕಾದಂಥ ಒಂದು ಸಂದರ್ಭ ಬಂದಿದೆ. ಇದು ನಿಮ್ಮ ಮುಂದೆ ಇದೆ. ನೀವು ವಿಚಾರ ಮಾಡಬೇಕು. ಮತ ಹಾಕುವಾಗ ಯಾರು ಸೊಸೈಟಿಯನ್ನು ಬೀದಿಗೆ ತರ್ತಾ ಇದ್ದಾರೆ, ನೀವು ವಿಚಾರ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ಇದನ್ನು ನಾವು ವಿಚಾರ ಮಾಡಿ ಮುಂದೆ ಸಾಗುವಂಥ ಒಂದು ಸಮಯ ಬಂದಿದೆ. ಇದನ್ನು ಮಾಡಿ ನಾವು ತೋರಿಸಬೇಕಾಗಿದೆ. ಯಾಕಂದರೆ ನಮ್ಮ ಸೊಸೈಟಿ ಬೀದಿಗೆ ಬಂದರೆ ನಾವು ನೀವು ಇಲ್ಲಿ ಇರೋದೇ ಇಲ್ಲ. 5,000 ಕಡೆ ಹೆಚ್ಚು ಎಂಪ್ಲಾಯೀಸ್ ನಮ್ಮ ಸೊಸೈಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನ ಸಂರಕ್ಷಣೆ ಮಾಡಬೇಕಾಗಿದೆ. ನಮಗೆ ನಮ್ಮ ಸೊಸೈಟಿ ಬೀದಿಗೆ ಹೋದರೆ ನಾವು ಎಲ್ಲಿರ್ತೀವಿ? ನಿಜವಾಗ್ಲೂ ಇಟ್ ಇಸ್ ಅ ಸೀರಿಯಸ್ ಪಾಯಿಂಟ್. ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್. ಸೊ ಇದನ್ನೆಲ್ಲ ಸೊಲ್ಯೂಷನ್ ಇದೆ. ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ಆಲ್ ದಿಸ್? ಒಂದೇ ಸೊಲ್ಯೂಷನ್, ಒಂದೇ. ಇಟ್ ಈಸ್ ಅ ಚೇಂಜ್. There should be a change in the leadership. There should be a change in the work environment. ಇದನ್ನು ನಾವು ಮಾಡಲಿಲ್ಲ ಅಂದರೆ ಇದು ಸಾಧ್ಯವೇ ಇಲ್ಲ ಅಂತ ನಾನು ಹೇಳಲು ಬಯಸ್ತಾ ಇದ್ದೇನೆ. ನಾವು ಯಾವುದೇ ಕೆಲಸ ಮಾಡಲಿ ಒಂದು ಕಮಿಟ್ಮೆಂಟ್ ಮಾಡಿರಲೇಬೇಕು ಜೀವನದಲ್ಲಿ ಅಂತೇಳಿ ಒಂದು ಸಂದರ್ಭ ಬಂದಿದೆ. ಸೊ ವಿ ಹ್ಯಾವ್ ಟು have a commitment. So there should be a commitment for administrative reforms. There should be a commitment for academic reforms. There should be a commitment for financial transparency. There should be a commitment for financial security to the employees. There should be a commitment for the welfare of the members. ಈ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಇವತ್ತು ನಾವು ಈ ಚುನಾವಣೆಯಲ್ಲಿ ನಿಂತಿದ್ದೀವಿ. ನನ್ನ ಮೊದಲನೇ ವಿಚಾರ ಫಾರ್ ದಿ ಅಡ್ಮಿನಿಸ್ಟ್ರೇಷನ್. ನಾನು ನನ್ನ ಪ್ಯಾನೆಲ್ ಜೊತೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕೆಲಸ ಮಾಡೋದು ಏನಂದರೆ ಐ ವಾಂಟ್ ಟು ಡಿಸೆಂಟ್ರಲೈಸ್ ದಿ ಪವರ್. ನಾನು ಒಬ್ಬ ಅಧ್ಯಕ್ಷನಾಗಿ ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ, ಇಲ್ಲಿವರೆಗೆ ಆಫ್ಟರ್ 2006-2008 ಆದ ನಂತರ ಅಧ್ಯಕ್ಷರಾದವರು ಮೋನೋಪೋಲಿಯಾಗಿ ಯಾವತ್ತೂ ತಗೋದಿಲ್ಲ. ನಾನು ಹೇಳೋದು ಸಿಸ್ಟಮ್ ಈಸ್ ಫೇಲ್. ಸೊ ಐ ಇಫ್ become a president of Hyderabad Karnataka Education Society, first and foremost thing is I want to decentralize the power. That is, I want to give power, decentralize and give power to all council members, so that I want to show council is a supreme. I want to bring back the glory which was there before. ಇಲ್ಲಿ ಆಡಳಿತ ಮಂಡಳಿ ಸದಸ್ಯರಾಗಿ ನಂದ್ಯಾಳ್ ಮಾಡಿದ್ದಾರೆ, ಮತ್ತು ಅನೇಕರಿದ್ದಾರೆ, ಇಲ್ಲಿ ಹಿರಿಯರು, ಇಲ್ಲಿ ಜವಳಿಯವರಿದ್ದಾರೆ. ಅಂದರೆ ಮುಂಚೆ ಹೇಗಿತ್ತು ಆಡಳಿತ ಮಂಡಳಿ ಸದಸ್ಯರು, ಒಂದು ಕೌನ್ಸಿಲ್ ಮೀಟಿಂಗ್ ನಡೀತಾ ಅಂದರೆ ಅಲ್ಲಿ ಹೊರಗೆ ಜನಗಳು ಎದುರ್ತಾ ಇದ್ರು, ಏನಪ್ಪ ಇವತ್ತು ಏನು ಡಿಸಿಷನ್ಸ್ ಆಗ್ತಾ ಇದ್ದಾವೆ. ಬಟ್ ಇವತ್ತು ಏನಾಗ್ತಾ ಇದೆ,
ನಾನು ಕೂಡ ಒಬ್ಬ ಅದರಲ್ಲಿ ಭಾಗಿಯಾಗಿದ್ದೀನಿ. ಹೇಳ್ತಾ ಇದ್ದೀನಿ, ಐ ಆಮ್ ಆಲ್ಸೋ ಕೌನ್ಸಿಲ್ ಮೆಂಬರ್. ನನಗೆ ತುಂಬ ನೋವಿನಿಂದ ನಾನು ಹೇಳ್ತಾ ಇದ್ದೀನಿ ಇವತ್ತು. ಇಲ್ಲ ಕೌನ್ಸಿಲ್ ಮೆಂಬರ್ ಆಗಿ ಅವರು ನಮ್ಮಲ್ಲೇ ಡಿವಿಷನ್ ಮಾಡಿ, ನಮ್ಮಲ್ಲೇ ಅವರು ಒಂದು ಕಡೆ ಮಾಡಿ, ಗ್ರೂಪಿಸಮ್ ಮಾಡಿ, ಯಾಕೆ ಬೇಕು ಇದೆಲ್ಲ? I am telling you, we will have a full stop on this. We will give a power to each and every council member, to each and every administrators, so that the society will definitely grow. ನನಗೆ ಇವತ್ತು ಏನಾಗಬೇಕಾಗಿದೆ ಅಂದರೆ, ಯಾರಿಗೆ ಕೌನ್ಸಿಲ್ ಮೆಂಬರ್ ಒಬ್ಬ ಕನ್ವೀನರ್ ಆದರೆ ಅಲ್ಲಿರುವಂಥ ಒಬ್ಬ ಅಡ್ಮಿನಿಸ್ಟ್ರೇಟರ್ ಪ್ರಿನ್ಸಿಪಾಲ್ ಆಗಿರ್ಬೋದು, ಅವರವರ ಮಟ್ಟಿಗೆ ಪವರ್ಸ್ ಕೊಡಬೇಕಾಗ್ತದೆ. ನಾವು ಎಲ್ಲದನ್ನು ಒಂದು ಅಧ್ಯಕ್ಷತೆ ಮಾಡಬೇಕು ಅಂದರೆ ಆಗೋದಿಲ್ಲ, ಅದು ಸರಿ ಆಗಲ್ಲ, ಆ ಸಿಸ್ಟಮೇ ನಡೆಯಲ್ಲ. ಡೆಫಿನೆಟ್ಲಿ ಸಿಸ್ಟಮ್ ಇಲ್ ಓನ್ ರನ್. ಇವತ್ತು KLA ಅಂತ ಮಾತಾಡ್ತೀವಿ, ನಾವು ಯಾವುದಾದ್ರು ಸಂಸ್ಥೆ ಬಗ್ಗೆ ಮಾತಾಡ್ತೀವಿ. ಇವತ್ತು KLA ಮತ್ತು BLA ಅವರಲ್ಲಿ ಯಾರಿಗೆ ನೌಕರಿ ಕೊಡ್ತಾರೆ, ಯಾರು ಪ್ರಮೋಷನ್ ಆಗ್ತಾರೆ, ಯಾರು ಏನಂತಾರೆ ಇನ್ಕ್ರಿಮೆಂಟ್ ಕೊಡ್ತಾರೆ, ಅಲ್ಲಿ ಇರುವಂಥ ಮ್ಯಾನೇಜ್ಮೆಂಟ್ ಯಾವಾಗೂ ಮಾಹಿತಿ ಇರಲ್ಲ. They don't have, management will not have any information about that, only administrators. ಅದನ್ನು ಇದೆ ಇದೆ ಸರ್, ಇದೆ. ಡೆಫಿನೆಟ್ಲಿ ದಟ್ ಲೀಗಲ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಿ ಅದನ್ನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಪ್ರಯಾರಿಟಿ ಏನಿದೆ ಅಂದರೆ ನಾಮಿನಿ ಮಾಡುವಂಥ ಒಂದು ಪ್ರಯಾರಿಟಿಯೂ ಇಟ್ಕೊಂಡಿದ್ದೀವಿ. ನಾವು ಲೀಗಲ್ ಒಪಿನಿಯನ್ ತಗೊಳ್ಳಾರ್ದೆ ನಾವು ಇಲ್ಲಿ ಕಮಿಟ್ ಮಾಡುವಂಥ ಒಂದು ಕಮಿಟ್ ಅಂತಲ್ಲ, ನಾವು 100% ಒಂದು ವರ್ಷದ ಒಳಗಡೆ ನಾವು ಏನು ಮೆಂಬರ್ಶಿಪ್ ಇದೆ ಇದು ನಾವು ಮಾಡೇ ಮಾಡಿ ತೋರಿಸ್ತೀವಿ. ಇದು ನಿಮ್ಮ ಮುಂದೆ ನಾವು ವಿಶ್ವಾಸದಿಂದ ಹೇಳೋಣ ಬಯಸ್ತೀವಿ. 100% membership problem will be solved and it will be done only ನೀವು ಆ 1+1 ಥರ ನಾವೇನು ಹೇಳ್ತೀವಿ, ನಾವು ಆ ಥರನೇ ಮಾಡಿ ತೋರಿಸ್ತೀವಿ. ನಾವು ಇದನ್ನೆಲ್ಲ ಲಿಖಿತದಲ್ಲಿ ನ್ಯೂ ಮೆಂಬರ್ಶಿಪ್ ಪ್ರಾಬ್ಲಮ್ ನಮಗೆ ಗೊತ್ತು, ಎಷ್ಟು ಪ್ರಾಬ್ಲಮ್ ಇದೆ. ದಿನ ಒಬ್ಬೊಬ್ಬರು ಸಾಯ್ತಾ ಇದ್ದಾರೆ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ ನಮ್ಮ ಸೊಸೈಟಿಗೆ. ಇದನ್ನು ನಾವು ಮಾಡಲೇಬೇಕಾಗಿದೆ. ಇದನ್ನು ನಾವು ಸುಮ್ಮನೆ ಆ ವರ್ಷಗಟ್ಟಲೆ ನಾವು ಹಿಂಗೆ ಹೇಳ್ಕೊಂಡು ಹೋದರೆ ಸಾಧ್ಯ ಇಲ್ಲ. ಇದು ಆ್ಯಂಡ್ ಆಲ್ರೆಡಿ ದಟ್ ಪ್ರೊಸೆಸ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್. ದಟ್ ಪ್ರೊಸೆಸ್ ಇಸ್ ಸ್ಟಾರ್ಟೆಡ್. ದಟ್ ಪ್ರೊಸೆಸ್ ಇಸ್ ದೇರ್. ವಿ ನೋ ದಟ್ ಪ್ರೊಸೆಸ್ ಇಸ್ ದೇರ್. ಇನ್ನೂ ಒಂದು ನಾನು ಹೇಳೋದು ಬಯಸ್ತೀನಿ ನಿಮ್ಮ ಇದರಲ್ಲಿ, ಆ ಪ್ರೊಸೆಸ್ನಲ್ಲಿ ಆಲ್ರೆಡಿ ಏನೇನು ಸಬ್ಮಿಟ್ಗಳಾಗಿದ್ದೇವೆ ಅದನ್ನೇ ಹಿಡ್ಕೊಂಡು ನಾನು ಹೋಗುವಂಥ ಒಂದು ಕೆಲಸ ಮಾಡೇ ಮಾಡ್ತೀನಿ ಅಂತ ನಿಮಗೆ ಹೇಳ್ತಿದ್ದೀನಿ. 100% ಅದನ್ನೇ ಮಾಡ್ತೀನಿ. ಸೊ ಇಷ್ಟು ದಿವಸ ಆದರೂ ಕೂಡ ನಮ್ಮ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಇಷ್ಟು ದಿವಸ ಆದರೂ ಕೂಡ ನಮ್ಮ ಒಂದು ಸೊಸೈಟಿಯಲ್ಲಿ ಎಂಪ್ಲಾಯೀಸ್ಗೋಸ್ಕರ ಒಂದು ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇಲ್ಲ. ತಮ್ಮ ಗಮನಕ್ಕೆ ನಾನು ತರಬೇಕಾಗ್ತದೆ ಇದು. ಯಾಕಂದರೆ ಒಂದು ಸೊಸೈಟಿಯಲ್ಲಿ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇರಲಿಲ್ಲ ಅಂದರೆ ಎಂಪ್ಲಾಯೀಸ್ಗೆ ಆಗೋದಿಲ್ಲ.
ಎಂಪ್ಲಾಯೀಸ್ ಏನೇನು ಆಟೋಮೆಟಿಕಲಿ ಇಟ್ ಶುಡ್ ಕಮ್ ಟು ದ ಅವ್ರಿಗೆ ಏನೇನು ಇದು ಇದೆ ಡಿಫಿಕಲ್ಟೀಸ್ ಇದೆ ಎಲ್ಲನೂ ಡಿಪಾರ್ಟ್ಮೆಂಟ್ ಶುಡ್ ಲುಕ್. ಇಲ್ಲಿ ಏನಾಗಿದೆ, ಏನೇ ಎಂಪ್ಲಾಯೀಸ್ ಪ್ರಾಬ್ಲಮ್ ಇರಲಿ ಮ್ಯಾನೇಜ್ಮೆಂಟ್ಗೆ ಬರಬೇಕಂತಿಲ್ಲ. ಸಿಂಪಲ್ ಪ್ರಾಬ್ಲಮ್ಸ್ ಇರ್ತವೆ, ಪ್ರಮೋಷನ್ಸ್ ಇರ್ತವೆ, ಇನ್ಕ್ರಿಮೆಂಟ್ಸ್ ಇರ್ತವೆ, ಏನಿದೆ ದಿಸ್ ಶುಡ್ ಗೋ ಟು ದಿ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್. ನಾವು ಬಂದ ತಕ್ಷಣ ಎಂಪ್ಲಾಯೀಸ್ಗೋಸ್ಕರ ಒಂದು ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟನ್ನು ಫಾರ್ಮ್ ಮಾಡುವ ಒಂದು ಉದ್ದೇಶ ನಾವು ಇಟ್ಕೊಂಡಿದ್ದೀವಿ. ಮತ್ತು ಎಲ್ಲ ಸಂಸ್ಥೆ ಸೆಲ್ಫ್ ರಿಲಿಯಂಟ್, ಅವರದೇ ಒಂದು ಸಂಸ್ಥೆ ತನ್ನದೇ ಒಂದು ಸೆಲ್ಫ್ ರಿಲಿಯಂಟ್ ಆಗಿ ಕೆಲಸ ಮಾಡುವಂಥ ಎಲ್ಲ ಇನ್ಸ್ಟಿಟ್ಯೂಟ್ಗೆ ನಾವು ಮಾಡಬೇಕಂತ ಒಂದು ಉದ್ದೇಶ ಇಟ್ಟುಕೊಂಡಿದ್ದೇವೆ. ನಾನು ಕೂಡ ಒಬ್ಬ ಎಂಪ್ಲಾಯ್ ಆಗಿದ್ದೆ. ಎಂಪ್ಲಾಯ್ ಇದ್ದಾಗ ಎಂಪ್ಲಾಯ್ ತೊಂದರೆಗಳು ಎಷ್ಟಿದ್ದಾವೆ ನಮ್ಮ ಸೊಸೈಟಿಯಲ್ಲಿ ಅಂತ ನಾನು ಅನುಭವಿಸಿದ್ದೀನಿ, ನಾನು ನೋಡಿದ್ದೀನಿ. ಆ ಒಂದು ಕಳಕಳೆ ನನಗೆ, ಯಾಕಂದರೆ ನಮ್ಮ ಪ್ಯಾನಲ್ನಲ್ಲಿ ಕೂಡ 4-5 ಜನ ನಾವು ಎಂಪ್ಲಾಯ್ಸ್ ಇದ್ದೀವಿ. ನಮಗೆ ಗೊತ್ತು ಎಂಪ್ಲಾಯ್ಗೆ ನಾವು ಎಷ್ಟು ಸಫರ್ ಆಗಿದ್ದೀವಿ ಇಲ್ಲಿ ಅಂತ. ಆ ಒಂದು ನಿಟ್ಟಿನಲ್ಲಿ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ಒನ್ ಸೊಸೈಟಿ, ಒನ್ ಎಂಪ್ಲಾಯ್, ಒನ್ ಪೇ ಕಮಿಷನ್ಸ್ ಅಂಡ್ ಎಂಪ್ಲಾಯ್ ವೆಲ್ಫೇರ್, ಇದನ್ನು ನಮ್ಮ ಮುಖ್ಯ ಆದ್ಯತೆಯಾಗಿದೆ. ಯಾಕಂದರೆ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಆ ಸಂಸ್ಥೆಯ ಎಂಪ್ಲಾಯೀಸ್ ಆರ್ ದಿ ಪಿಲ್ಲರ್ಸ್ ಆಫ್ ಎನಿ ಇನ್ಸ್ಟಿಟ್ಯೂಟ್ಸ್. ನಾವು ಎಂಪ್ಲಾಯೀಸಿಗೆ ನಾವು ಮಹತ್ವ ಕೊಡಬೇಕಾಗ್ತದೆ. ಅವರು ಇವತ್ತು ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಸಂಸ್ಥೆಯಲ್ಲಿ ನಮಗೇನಿದೆ ಅಂದರೆ DA ಸ್ಕೀಮ್ನಲ್ಲಿ ಆಗಬೇಕಾಗಿದೆ, ಕಾಮನ್ DA ಆ ಇನ್ಸ್ಟಿಟ್ಯೂಟಲ್ಲಿ ಕೊಡಬೇಕಾಗಿದೆ. ಮತ್ತು ಇನ್ನೂ ಒಂದು ಮುಖ್ಯವಾದ ವಿಷಯ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ, ನಮ್ಮ ಸರ್ವಿಸ್ ಮ್ಯಾನ್ಯುವಲ್ ಬಹಳ ತಾರತಮ್ಯ ಇದೆ. ಆ ಸರ್ವಿಸ್ ಮ್ಯಾನ್ಯುವಲ್ ನಮ್ಮ 2012-2013ನಲ್ಲಿ ಚೇಂಜ್ ಆಗಿದೆ. ಅದು ಯಾರು ಚೇಂಜ್ ಮಾಡಿದವರು ಅಂತ ತಮಗೆ ಗೊತ್ತೇ ಇದೆ. ಯಾಕಂದರೆ ಅವರು ಕೂಡ ಚುನಾವಣೆ ಸ್ಪರ್ಧಿಸ್ತಾ ಇದ್ದಾರೆ. ಅವರು ಚೇಂಜ್ ಮಾಡಿದಾದ್ಮೇಲೆ ನಮ್ಮ ಎಂಪ್ಲಾಯ್ ತಾರತಮ್ಯ ಇನ್ನೂ ಹೆಚ್ಚಾಗಿದೆ. ಯಾಕಂದರೆ ಒಬ್ಬರಿಗೆ ನಾವು 10% DA ಕೊಡ್ತೀವಿ, ಒಬ್ಬರಿಗೆ ನಾವು 20% DA ಕೊಡ್ತೀವಿ, ಒಬ್ಬರಿಗೆ 75% ಕೊಡ್ತೀವಿ. ಇದು ತಾರತಮ್ಯ ಮಾಡಬಾರ್ದು. ಈ ತಾರತಮ್ಯ ಎಂಪ್ಲಾಯೀಸಲ್ಲಿ ಬಂದರೆ ಸುಧಾರಣೆ ಆಗೋದು ಹೇಗೆ, ಎಂಪ್ಲಾಯೀಸ್ ಕೆಲಸ ಮಾಡೋದು ಹೇಗೆ, ಅದಕ್ಕೆ ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಆ ಒಂದು ಏನಂತೀರ ಸರ್ವಿಸ್ ಮ್ಯಾನ್ಯುವಲ್ ರಿಫಾರ್ಮ್ ಮಾಡಬೇಕಂತ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ. ಆ ಸರ್ವಿಸ್ ಮ್ಯಾನ್ಯುವಲ್ ಬಂದ ತಕ್ಷಣ ಇಮಿಡಿಯೇಟ್ ಇನ್ ಕನ್ಸಲ್ಟೇಷನ್ ವಿತ್ ದ ಟೀಚರ್ಸ್ ಅಸೋಸಿಯೇಷನ್ಸ್ ಆಫ್ ಆಲ್ ಇನ್ಸ್ಟಿಟ್ಯೂಟ್, we'll form a committee and definitely we'll change our service manual. This is my whatever one more guarantee for you, for the employees. ಮತ್ತೆ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವ್ಯಾವ ಸ್ಕೇಲ್ ಕೊಡ್ತಾರೆ, ಸ್ಪೆಷಲಿ 7th ಪೇ ಕಮಿಷನ್. 7th ಪೇ ಕಮಿಷನ್ ಇವತ್ತು ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಮುಂದೆ ಕೂಡ ಎಲ್ಲೂ ಕೊಟ್ಟರೆ ನಾವು ಕೂಡ 7th ಪೇ ಕಮಿಷನ್ ನಾವು ಮಾಡೇ ಮಾಡ್ತೀವಿ. ಹೀಗೆ ಮೆಡಿಕಲ್ ಕಾಲೇಜ್ನಲ್ಲಿ ಕೊಟ್ಟಿದ್ದಾರೆ, ನಾವು 7th ಪೇ ಕಮಿಷನ್ ಕೊಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ಹೇಳೋದು ಬಯಸ್ತಾ ಇದ್ದೀನಿ. ಮತ್ತು ತಮಗೆ ಗೊತ್ತು, ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ನಾನೇ ಅನುಭವಿಸಿದ್ದೀನಿ. ನಾನು ಒಂದು ಸರಿ ಕನ್ಸಾಲಿಡೇಟೆಡ್ ಆದಮೇಲೆ ಅದು ಯಾವತ್ತು ಗ್ಯಾರಂಟಿ ಆಗ್ತದೆ ನನ್ನ ಸ್ಕೇಲ್ ಆಗಲಿಕ್ಕೆ ಎಂಬುದೇ ಗೊತ್ತೇ ಇರಲಿಲ್ಲ. ನಾನು 9-10 ವರ್ಷ ನಾನು ಸ್ಕೇಲ್ ಆಗಬೇಕಾಯಿತು. ನಾನು ಡಾಕ್ಟರ್ MS ಡಿಗ್ರಿ ತಗೊಂಡು 3 ವರ್ಷ 3,000-4,000 ದುಡಿದಿದ್ದೀನಿ ನಾವು ಕೂಡ. ಅಂದರೆ ಒಂದು ಸಿಸ್ಟಮ್ ಇರಬೇಕಲ್ಲ. ಒಂದು ಸರಿ ನಾವು ನೌಕರಿ ಕೊಟ್ಟ ಮೇಲೆ 3 ವರ್ಷ ಅಂದ್ರಿ, 5 ವರ್ಷ ಅಂದ್ರಿ, ವಿ ವಿಲ್ ಮೇಕ್ ಅ ಸಿಸ್ಟಮ್. ಒನ್ಸ್ a person is given a job with consolidated, automatically 3 years agli, 5 years agli, our council will take a decision and will abide for that. Automatically we should have a scale. ಇದನ್ನು ನಾವು ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೀವಿ. ಮತ್ತು ಇದು ಒಂದು ಇಂಪಾರ್ಟೆಂಟ್ ವಿಷಯ. ನಾವು ರಾಟಿ ಹಾಕೊಂಡು ಬಂದಿದ್ದೀವಿ. ಏನಂದರೆ ಎಲೆಕ್ಷನ್ ಆಗ ಆರ್ಡರ್ಗಳು ಕೊಡೋದು
ಮಾಡ್ತಾ ಬಂದಿದ್ದೀವಿ, ಇನ್ನು ಮುಂದೆ ಮಾಡ್ತಾ ಬಂದಿದ್ದಾರೆ, ಈಗೂ ಕೂಡ ಮಾಡಿದ್ದಾರೆ. ಮಾಡಿದ ಮೇಲೆ ಒಂದ್ಸರಿ ಇಟ್ ಈಸ್ ನಾಟ್ ದಟ್ ಈಗ ಬಂದ ಮೇಲೆ ಬೇರೆ ಬೇರೆ ಸೊಸೈಟಿನೇ ಕೊಟ್ಟಿದೆ ಅಲ್ಲ ಆರ್ಡರ್, ಯಾರೇ ಕೊಟ್ಟಿರಲಿ ಅದು ಸೊಸೈಟಿ ಹಸ್ ಗಿವನ್ ಆರ್ಡರ್. ಹೌ ಕ್ಯಾನ್ ವಿ ಟೇಕ್ ದಟ್ ಆರ್ಡರ್ಸ್? ಈ ಕೆಲಸ ನಾವು ಎಂದೂ ಮಾಡಬಾರ್ದು. ಈ ಕೆಲಸ ಮಾಡುವಲ್ಲಿ ನಾವು ಅಗೇನ್ಸ್ಟ್ ಇರ್ತೀವಿ. ನಾವು ಕೂಡ ನಮ್ಮ ಪ್ಯಾನಲ್ ಬಂದು ಆರ್ಸಿ ಬಂದ ಮೇಲೆ 100% ವಿ ವೋಂಟ್ ಟಚ್ ದಟ್ ಆರ್ಡರ್ಸ್. ಇನ್ ಫ್ಯಾಕ್ಟ್ we will rectify the orders. ಯಾಕಂದರೆ ಅದರಲ್ಲೂ ಕೂಡ ತಾರತಮ್ಯ ಇದೆ. ಯಾಕಂದರೆ ತಮ್ಗೆ ಗೊತ್ತಿತ್ತು ಈ ತಾರತಮ್ಯ ಹೋಗಬೇಕಾದ್ರೆ ನಾವು ಆ ತಾರತಮ್ಯ ಕೂಡ ಹೋಗಲಾಡಿಸಿ ಯಾವಾಗ ಪರ್ಫೆಕ್ಟ್ ಇದೆ, ಹೈಯೆಸ್ಟ್ ಇದೆ, ಆ ಮಟ್ಟಕ್ಕೆ ತಂದು ಅವರಿಗೆ ನಾವು ಇದು ಮಾಡ್ತೀವಿ, ಅವರಿಗೆ ಸೆಟ್ರೈಟ್ ಮಾಡ್ತೀವಿ ನಾವು. Almost all things, when we told one society, one payment, one invoice, we want to give all time-bound promotions ಆಗಲಿ, ಗ್ರ್ಯಾಚುಯಿಟಿ ಪೇಮೆಂಟ್ಸ್, ನಮಗೆಲ್ಲ ಗೊತ್ತು ಗ್ರ್ಯಾಚುಯಿಟಿ ಸಫರ್ ಎಲ್ಲರೂ ನಮ್ಮ ಹಿರಿಯ ಸದಸ್ಯರಿದ್ದಾರೆ, ಹಿರಿಯ ಡಾಕ್ಟರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲರೂ ಸಫರ್ ಆಗಿದ್ದಾರೆ. ಇವ್ರು ಕೊಟ್ಟರು, ಅವ್ರು ಕೊಟ್ಟರು, ಯಾರು ಕೊಟ್ಟರು, ಮ್ಯಾನೇಜ್ಮೆಂಟ್ ಕೊಡ್ತಾ ಬಂದಿರಲಿಲ್ಲ. ಈಗ ನಾವು ಕೊಟ್ಟಿದ್ದು ಯಾಕಂದರೆ ಕೋರ್ಟ್. ಬಿಕಾಸ್ ಆಫ್ ಕೋರ್ಟ್ ವಿ ಹ್ಯಾವ್ ಗಿವನ್ ದಿಸ್ ಗ್ರ್ಯಾಚುಯಿಟಿ. ಇದನ್ನು ಆಗಬಾರ್ದು. ಇದನ್ನು ಆಗಲಾರ್ದಂಗೆ ನಾವು 100% ನೋಡ್ಕೊಳ್ತೀವಿ. ಯಾವತ್ತು ಟೈಮ್ ಪ್ರಕಾರ ರಿಟೈರ್ಡ್ ಆದ ತಕ್ಷಣ ಇಮಿಡಿಯೇಟ್ ಗ್ರ್ಯಾಚುಯಿಟಿ ನಾವು ಕೊಡ್ತೀವಿ. ಅಕಾಡೆಮಿಕ್ಸ್ ಬಗ್ಗೆ ನಮ್ಮದು ಎನಿ ಇನ್ಸ್ಟಿಟ್ಯೂಟ್ಸ್ ಎನಿಥಿಂಗ್ ದೇರ್ ಶುಡ್ ಬಿ ಅಡ್ಮಿಷನ್ಸ್ ಇಂಪ್ರೂವ್ ಆಗಬೇಕಾದ್ರೆ ನಮ್ಮ ಅಕಾಡೆಮಿಕ್ಸ್ ಶುಡ್ ಬಿ ಎ ಗುಡ್ ಒನ್, ಅ ಸ್ಟ್ಯಾಂಡರ್ಡ್ ಒನ್. ಗುಡ್ ಅಕಾಡೆಮಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ತಮಗೆಲ್ಲರಿಗೂ ಮಾಹಿತಿ ಆಗಿದೆ, ನಮ್ಮ ಅಕಾಡೆಮಿಕ್ಸ್ ಕಮ್ಮಿ ಆದಮೇಲೆ ಅಡ್ಮಿಷನ್ಸ್ ಕಮ್ಮಿ ಆಗಿದೆ. ನಮ್ಮ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಫಾರ್ಮಸಿ ಕಾಲೇಜ್ ಆಗಿರ್ಬೋದು, ಎನಿ ಅದರ್ ಇನ್ಸ್ಟಿಟ್ಯೂಟ್ಸ್. ವೆನ್ ವಿ ಇನ್ಕ್ರೀಸ್ ದ ಸ್ಟ್ಯಾಂಡರ್ಡ್ ಆಫ್ ದಿ institutes, definitely there will be a increase in admissions. So we, instead of building a big buildings, ಏನನ್ನ ಮಾಡೋದಕ್ಕಿಂತ ಇನ್ಫ್ರಾಸ್ಟ್ರಕ್ಚರ್ಸ್ ಇದ್ದಂಥ ಇನ್ಸ್ಟಿಟ್ಯೂಟ್ಗಳಿಗೆ ನಾವು ಸರಿಯಾಗಿ ಮಾಡಿ ಅಲ್ಲಿ ಸರಿಯಾಗಿ ಮಾಡಿದರೆ ಅಡ್ಮಿಷನ್ಸ್ ಕೂಡ ಜಾಸ್ತಿ ಆಗ್ತವೆ. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ನಿಮ್ಮ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೀನಿ. ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಭಾಳ ಪ್ರಾಬ್ಲಮ್ ಇದ್ದೇವೆ. ನಮಗೆ ಹೇಳಬೇಕಾದ್ರೆ ಏನಂತಾರಲ್ಲ, ಉತ್ಪರ್ಷ ಶೇರ್ವಾನಿ ಅಂದರ್ಸೆ ಪರೇಶಾನಿ ಎಂಬ ಇದಾರೆ ಇಂಜಿನಿಯರಿಂಗ್ ಕಾಲೇಜ್. ನಾವು ಅಷ್ಟು ಮಾಡೀವಿ, ಸೆಂಟರ್ ಆಫ್ ಎಕ್ಸಲೆನ್ಸಿ ಮಾಡಿದ್ದೀವಿ, ಇನ್ನೊಂದು ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ನಾನು ಒಂದೇ ಒಂದು ಸಣ್ಣ ವಿಷಯ ಎಕ್ಸಾಂಪಲ್ ನಿಮಗೆ ಹೇಳಬೇಕಂತೀನಿ. ಏನಂದರೆ ಸೆಂಟ್ರಲ್ ಆಫ್ ಎಕ್ಸಲೆನ್ಸಿ ನಾವು ಮಾಡಿದ್ದೀವಿ, ಬಟ್ ಆ ಸೆಂಟ್ರಲ್ ಆಫ್ ಎಕ್ಸಲೆನ್ಸಿಯಲ್ಲಿ ಏನೇನು ನಾವು ಹೇಳಿದ್ದೀವಿ ಅದನ್ನು ಆಗ್ತಾ ಇಲ್ಲ. ಏನಂದರೆ ಫಾರಿನ್ ಲ್ಯಾಂಗ್ವೇಜ್ ಕಲಿಸ್ಬೇಕಂತ ಹೇಳಿದ್ದೀವಿ, ಅದು ಆಗ್ತದೆ. ಫಸ್ಟ್ ಆಫ್ ಆಲ್ ನಾವು ಸೆಂಟ್ರಲ್ ಎಕ್ಸಲೆನ್ಸಿ ಸ್ಟಾರ್ಟ್ ಮಾಡುವಾಗ NSDC ಅಂತ ಇರುತ್ತೆ. NSDC ಅಂದರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಮಿಷನ್ ಅಂತ ಇರ್ತದೆ. ಆ ಒಂದು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಮಿಷನ್ ಜೊತೆ ಡೈರೆಕ್ಟ್ಲಿ ನಾವೇ ಟೈಅಪ್ ಮಾಡ್ಬೋದಿತ್ತು. ಬಟ್ ದೇರ್ ಇಸ್ ಅ ಮಿಡಲ್ ಮ್ಯಾನ್ ಇನ್ ದಿಸ್, ದಟ್ ಈಸ್ ಎಥ್ನೋಟೆಕ್ ಅಂತ ಇದೆ. ಆ ಎಥ್ನೋಟೆಕ್ ಮಿಡಲ್ ಮ್ಯಾನ್ ಇದ್ದವನು 80% 80 to 90% he is taking, only 10% ಇಲ್ಲ ನಮಗೆ ಸಿಗ್ತಾ ಇದೆ. ಅಂದರೆ ವಿ ಕುಡ್ ಹ್ಯಾವ್ ಗಾನ್ ಡೈರೆಕ್ಟ್ಲಿ ಟು ದಿ NSDC. ಈ ಥರ ಅನೇಕ ಇದ್ದಾವೆ. ನಾನೇನು ಯಾರಿಗೇನು ಹೇಳಬೇಕಂತಲ್ಲ, ಸ್ವಲ್ಪ ಅಂದರೆ ದಿಸ್ ಮ್ಯಾನೇಜ್ಮೆಂಟ್ ವಿಲ್ ಅಕರ್ ವೆನ್ ವಿ ಟೇಕ್ ಕಾನ್ಫಿಡೆನ್ಸ್ ಆಫ್ ಹೋಲ್ ಕೌನ್ಸಿಲ್ ಟೀಮ್. ಇಲ್ಲಿ ಏನಾಗ್ತಾ ಇದೆ, ನಾನು ಒಬ್ಬನೇ ಅಧ್ಯಕ್ಷರಾಗಿ ಡಿಸಿಷನ್ ತಗೊಂಡು ಒಬ್ಬರ ಮಾತು ಕೇಳಿ ನಾವು ಇದನ್ನು ಮಾಡಬಾರ್ದು. ಟೇಕ್ ಅ ಟೀಮ್, ಡೂ ವಿತ್ ಅ ಟೀಮ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಗುಡ್ ರಿಸಲ್ಟ್ಸ್. ಯಾಕಂದರೆ ಇದು ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಗುಡ್ ಅಡ್ಮಿನಿಸ್ಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಪ್ರಿನ್ಸಿಪಾಲ್ ಆಗಲಿ ಡೀನ್ ಆಗಲಿ ಯಾರಿಗೆ ಕೂಡಿಸ್ತೀವಲ್ಲ, ಈ ಶುಡ್ ಬಿ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್.
ಅದನ್ನು ಮಾಡಲೇಬೇಕು. ಅದನ್ನು ನಾವು ಮಾಡ್ತಿರ್ತೀವಿ. ಯಾರು ನನ್ನ ತಮ್ಮ, ನನ್ನ ಅಣ್ಣ, ನನ್ನ ಕಾಕ, ನನ್ನ ಮಾಮ ಅಂತ ಕೂರಿಸೋದಿಲ್ಲ. ವಿ ವಿಲ್ ಬ್ರಿಂಗ್ ಎ ಗುಡ್ ಅಡ್ಮಿನಿಸ್ಟ್ರೇಷನ್. ವಿ ವಿಲ್ ಸಿ ದಟ್ ಆಲ್ ಇನ್ಸ್ಟಿಟ್ಯೂಟ್ಸ್ ವಿಲ್ ಹ್ಯಾವ್ ಎ ಗುಡ್ ಅಡ್ಮಿನಿಸ್ಟ್ರೇಷನ್. ಇದು ನನ್ನ ಕಡೆಯಿಂದ, ನನ್ನ ಪೆನಲ್ ಕಡೆಯಿಂದ ಇದು ನಿಮಗೆ ಪ್ರತಿಜ್ಞೆ ಇದೆ. ಇದು ಅನ್ನು ನಾವು ಮಾಡಲೇಬೇಕು. ಯಾಕಂದರೆ ನಾವು ಇವತ್ತು AICT ಆಗಲಿ, NMC ಆಗಿರಲಿ, MBA ಆಗಿರಲಿ ಎಲ್ಲ ಇದನ್ನು ನಾವು ಮಾಡಲಿಲ್ಲ ನಾವು ಉಳಿಯುವೇ ಇಲ್ಲ. ನಮಗೆ ವಿ ಹ್ಯಾವ್ ಟು ವರ್ಕ್ ಅಕಾರ್ಡಿಂಗ್ ಟು ದ್ಯಾಟ್ ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ವರ್ಕ್ ಫಾರ್ ಇಟ್. ಇನ್ನೂ ಅನೇಕ ಇದ್ದಾವೆ. ನಿಮಗೆ ಹೇಳಬೇಕಂದ್ರೆ ನಮ್ಮ ಬಸವೇಶ್ವರ ಆಸ್ಪತ್ರೆ ಇನ್ನೂ NABH ಅಕ್ರಿಡೇಷನ್ ಆಗಿಲ್ಲ. ಅದನ್ನು ನಾವು ಮಾಡಬೇಕು. ಅದನ್ನು ನಾವು ಮಾಡಬೇಕಂದ್ರೆ ಇವಾಗ ಫೈರ್ ಆಗಲಿ ಇಂಥದ್ದಾಗಲಿ ನಾವು ಬೆನ್ನತ್ತಿ ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹೇಳಿದ್ದೀವಿ. ಹೇಳಿದ ಮೇಲೆ ಒಂದು ಫೈರ್ ಮಾಡಿದರು, ಫೈರ್ ಆಗಿದೆ. ಈಗ ಮುಂದೆ ಅದನ್ನು ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕಿದೆ. ಅದಕ್ಕೆ ಇನ್ಸ್ಪೆಕ್ಷನ್ ಆಗ್ತದೆ. ಅದನ್ನೆಲ್ಲ ನಾವು ಪ್ರಯಾರಿಟಿ ಬೇಸ್ ವಿ ವಾಂಟ್ ಟು ಡು NABH ಅಕ್ರಿಡೇಷನ್ ಆಫ್ ದಿ ಹಾಸ್ಪಿಟಲ್. ಮೆಡಿಕಲ್ ಕಾಲೇಜ್ ಮತ್ತು ಬಸವೇಶ್ವರ ಹಾಸ್ಪಿಟಲ್ ಇದು ಬಹಳ ಮಹತ್ವದ್ದು. ಇಟ್ ಈಸ್ ಕಿರೀಟನೇ ಅನ್ಬೋದು ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟು. ಇದನ್ನು ನಿಟ್ಟಿನಲ್ಲಿ ಇಟ್ಕೊಂಡು ನಮ್ಮ MR ಮೆಡಿಕಲ್ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಭಾಳ ಮಾಡಬೇಕಾಗಿದೆ. ನಾನು ಅಧ್ಯಕ್ಷನಾಗಿ ನಮ್ಮ ಟೀಮ್ ಜೊತೆ ಬಂದರೆ 100% ನಾವು ಇನ್ಫ್ರಾಸ್ಟ್ರಕ್ಚರ್ಸ್ ಆಫ್ ಮೆಡಿಕಲ್ ಕಾಲೇಜ್ ವಿಲ್ ಸಿ ದಟ್ ಒನ್ ಆಫ್ ದಿ ಬೆಸ್ಟ್ ಮೆಡಿಕಲ್ ಕಾಲೇಜ್ ಆಗಿ ಮಾಡಿ ತೋರಿಸುವಂಥ ಒಂದು ಛಲ ಇದೆ, ಮಾಡ್ತೀವಿ. ಸಂಗಮೇಶ್ವರ್ ಹಾಸ್ಪಿಟಲ್ ಸ್ಪೆಷಲಿ ವಿ ವಾಂಟ್ ಟು ರೀಬಿಲ್ಡ್. ವಿ ಡೋಂಟ್ ವಾಂಟ್ ಟು ರಿನ್ಯೂ ಇಟ್, ವಿ ವಾಂಟ್ ಟು ರೀಬಿಲ್ಡ್ ಇಟ್. ಇದೇ ಬಾರಿ ನಾವು ಅನೇಕ ಬಾರಿ ಅಧ್ಯಕ್ಷರ ಮುಂದೆ ಹೇಳಿದ್ದೀವಿ, ಅದನ್ನು ನಾವು ರೀಬಿಲ್ಡ್ ಮಾಡೋಣ. ಬಹಳ ಮುಖ್ಯವಾಗಿದ್ದಿದೆ. ಯಾಕಂದರೆ ಅಲ್ಲಿ ಅಡ್ಮಿಷನ್ಸ್ ಆಗ್ತಾ ಇದ್ದಾವೆ. ಅಲ್ಲಿ 60 ಬೆಡ್ ಇದ್ದರೆ 90 ಈ ಥರ ಅಡ್ಮಿಷನ್ಸ್ ಆಗ್ತಾ ಇದ್ದಾವೆ. ಅದು ಇನ್ಫ್ರಾಸ್ಟ್ರಕ್ಚರ್ ಸರಿ ಇರಲಿಲ್ಲ ಅಂದರೆ ನಾವು ಅಡ್ಮಿಷನ್ಸ್ ತೊಂದರೆ ಆಗ್ತಾ ಇದೆ. ಅಲ್ಲಿ OT ಸರಿ ಇಲ್ಲ. ಅಲ್ಲಿ ಕೆಲವು ವಿಷಯ ಬೆನ್ನತ್ತಿ ನಾವು ಲೈಟ್ ಇರಲಿಲ್ಲ, ಟೇಬಲ್ ಇರಲಿಲ್ಲ. ನನ್ನ ಕೈಲಿ ಸಾಧ್ಯ ಆದಷ್ಟು ಐ ಡು, ಬಟ್ ಸರ್ಟನ್ ಥಿಂಗ್ಸ್ ನನಗೆ ಪವರ್ ಇರಲಿಲ್ಲ. ಫೈನಾನ್ಷಿಯಲ್ ಪವರ್ ಅಂತೂ ಇಲ್ಲೇ ಇಲ್ಲ. ಸರ್ಟನ್ ಥಿಂಗ್ಸ್ ವಿದೌಟ್ ಮೈ ನಾಲೆಜ್ ಸೋ ಮೆನಿ ಥಿಂಗ್ಸ್ ಆರ್ ಗಾನ್. ಬಿಕಾಸ್ ನನಗೆ ಗೊತ್ತಿಲ್ಲ ಯಾಕೆ ಮಾಡಿದರು ಈಗಂತ ನನಗೂ ಗೊತ್ತಿಲ್ಲ. ಏನು ಅವರಿಗೆ ನಾನು ಒಬ್ಬ ಅಧ್ಯಕ್ಷ ಕ್ಯಾಂಡಿಡೇಟ್ ಆಗ್ತೀನಂತ ಇವನು ಮೇಲೆ ತರಬಾರ್ದು, ಕೆಳಗೆ ತಗೋಬೇಕಂತ ಮಾಡಿದರು. ಏನು ವಿಚಾರ ಇತ್ತು? ನಾನಂತೂ ಏನೂ ಕೆಟ್ಟದ್ದು ಮಾಡಿಲ್ಲ. ಅವ್ರಿಗೆ ಯಾವ ರೀತಿಯೂ ಕೆಟ್ಟದ್ದು, ನನಗೆ ಯಾವ ರೀತಿಯೂ ಇನ್ವಾಲ್ವ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಇದು ಶರಣಬಸವೇಶ್ವರನ ಆಣೆ ಮಾಡಿ ಹೇಳ್ತೀನಿ ನಿಮಗೆ. ಬೇಕಾದ್ರೆ ಅವರಿಗೆ ತಂದು ನಿಂತಿರಿಸ್ರಿ, ಅವ್ರ ಎದುರೇನೆ ನಾನು ಹೇಳ್ತೀನಿ. ಯಾಕಂದರೆ ಐ ಡೋಂಟ್ ನೋ ವೈ ಇನ್ವಾಲ್ವ್ಮೆಂಟೇ ಮಾಡಲಿಕ್ಕೆ ಬಿಡಲಿಲ್ಲ ನನಗೆ. ಇವಾಗ ಏನೇನೋ ಹೇಳ್ತಾರೆ, ಒಂದು ಏನೇನೋ ಲೆಟರ್ ಕಳಿಸಿದ್ದಾರೆ ನನಗೆ ನನ್ನ ಬಗ್ಗೆ. ಇದು 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 ಈ ಥರ ಮಾಡೋದು ಒಳ್ಳೆಯದಾ? ಯಾರು ಕಳಿಸಿದ್ದಾರೆ ಗೊತ್ತಿಲ್ಲ. ನನ್ನ ಹತ್ರ ಏನೂ ಬ್ಲ್ಯಾಕ್ ಸ್ಪಾಟ್ ಇಲ್ಲ ಅಂತ ಏನೇನೋ ಏರಿಸ್ತೀರಿ, ಏನೇನೋ ಮಾಡ್ತೀರಿ. ಒಂದು ಮಹಿಳೆ ಬಗ್ಗೆನೂ ಹೀಯಾಳಿಸ್ತೀರಿ, ಒಂದು ಗಂಡ ಹೆಂಡತಿ ಬಗ್ಗೆ ಸಂಸಾರ ಬಗ್ಗೆನೂ ಹೀಯಾಳಿಸ್ತೀರಿ. ಅಂದರೆ ಯಾವ ರೀತಿ ಇದು ರಾಜಕಾರಣ ಮಾಡೋದ? ಇದು ಸೊಸೈಟಿ? ಹಾಂ, ಕಣ್ಣಾಗಿ ನೀರು ಬರ್ತಾವ್ರಿ. ನಾವು ವೇದಿ ಎಲ್ಲ ರಿಟರ್ನ್ ದಿ ಲೆಟರ್ ನೀರು ಬರ್ತಾವೆ. ಯು ಫೈಟ್ ದ ಎಲೆಕ್ಷನ್ ಡೈರೆಕ್ಟ್ಲಿ. ಅಲಿಗೇಷನ್ ಮಾಡ್ಲಿಕ್ಕೆ ಒಂದು ಏನೂ ಬೇಕಲ್ಲ ನಿಮಗೆ. ಇವತ್ತು ನನ್ನ ಕಾಮರೆಡ್ಡಿ ಹಾಸ್ಪಿಟಲ್ ನಾವು ಮಾಡಿದ್ದೀವಿ ಅಂದ್ರೆ ಗಂಡ ಹೆಂಡತಿ ಬೆಳಗ್ಗೆ ರಾತ್ರಿ ದುಡಿದು ನಾವು ಸೇವೆ ಕೊಟ್ಟು ಮಾಡಿದ್ದೀವಿ ಸರ್, ಸೇವೆ ಮಾಡಿದ್ದೀವಿ ಸರ್. ನೀವು ಈ ಥರ ಲೆಟರ್ ಬರೋದೆ ನೀವೆಲ್ಲ ಏನು ತಿಳಿದಾರೆ? ನೀವೆಲ್ಲ ಅದನ್ನು ನೋಡಿ ಅದನ್ನು ನಂಬಿ ಮಾಡ್ತೀರಂತ ಹೇಳಿ. ಯಾವ ಮನುಷ್ಯನ ಏನು ಸೇವೆ ಇದೆ, ಜಗತ್ತಿಗೆ ಏನಿದೆ, ಏನು ಮಾಡಿದ್ದಾರೆ, ಯಾವ ಸಂಸ್ಕಾರದಿಂದ ಬೆಳೆದಿದ್ದಾರೆ, ನಿಮ್ಮೆಲ್ಲರ ಕಣ್ಣಿದ್ರೆ ಇರ್ತದಲ್ರಿ. ಇದಕ್ಕೆ ತಕ್ಕ ಉತ್ತರ ನಿಮಗೆ ನಿಮ್ಮ ಕೈಯಲ್ಲಿದೆ, ನೀವು ಕೊಟ್ಟೇ ಕೊಡ್ತೀರಿ. ಅದು ನನಗೆ ಭರವಸೆ ಇದೆ. ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ನಾವು ಸಂಗಮೇಶ್ವರ ಹಾಸ್ಪಿಟಲನ್ನು ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್ ಮಾಡ್ತೀವಿ. ಗೌರ್ಮೆಂಟ್ ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದೆ. ತಮಗೆ ಒಂದು ಗೊತ್ತಿರಬಹುದು, ಇವತ್ತು ಒಂದು ವಿಷಯ ನಾನು ಹೇಳಬೇಕಾಗ್ತದೆ. ಇವತ್ತು
ಇವತ್ತು ಗುಲ್ಬರ್ಗಾದಲ್ಲಿ ನಾಲ್ಕು ಮೆಡಿಕಲ್ ಕಾಲೇಜ್ ಆಗಿದ್ದಾವೆ, 4 ಮೆಡಿಕಲ್ ಕಾಲೇಜ್ ಇದೆ. ನೌ ವಿ ಆರ್ ಎಟ್ ಸ್ಟೇಜ್. ಇವತ್ತು ಗೌರ್ಮೆಂಟ್ ಕಾಲೇಜ್ ಏನು ಫೆಸಿಲಿಟೀಸ್ ಇದೆ, ಅಲ್ಲಿ ಇರುವಂಥ ಡಾಕ್ಟರ್ಸ್ಗೆ ಏನು ಪಗಾರಿದೆ, ಅಲ್ಲಿರುವಂಥ ನರ್ಸಸ್ಗೆ ಏನು ಪಗಾರಿದೆ, ಅಲ್ಲಿರುವಂಥ ಎಲ್ಲ ಎಂಪ್ಲಾಯೀಸ್ಗೆ ಏನು ಪಗಾರಿದೆ ಅಂದರೆ ಅಲ್ಲಿ ಒಳ್ಳೆ ಫೆಸಿಲಿಟಿ ಸಿಕ್ಕಾಗ ಪೇಷಂಟ್ಸ್ ಕಮ್ಮಿ ಆಗಿದೆ ಅಂತ ನಾವು ಅಂತ ಇದ್ದೀವಿ. ಇದು ಎಕ್ಸ್ಪ್ಲನೇಷನ್ ನಾನು ಕೊಡಬೇಕಾಗ್ತದೆ ನಿಮಗೆ. ಪೇಷಂಟ್ಸ್ ಕಮ್ಮಿ ಆಗಿದೆ ಅಂತ ಎಲ್ಲರ ಹತ್ರ ಇದೆ. ಎದಕ್ಕಂತ ನಮಗೆ ತಿಳಿಸ್ಬೇಕಾಗ್ತದೆ. 4 ಮೆಡಿಕಲ್ ಕಾಲೇಜ್ ಆದಮೇಲೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಏನಿದೆ ಅದರಲ್ಲಿ ಫೆಸಿಲಿಟೀಸ್ ಎಲ್ಲ ಫೆಸಿಲಿಟೀಸ್ ಇದೆ. ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, PG ಸ್ಟೂಡೆಂಟ್ಸ್ ಇದ್ದಾರೆ. ಏನು ನಮ್ಮ ಆಸ್ಪತ್ರೆಯಲ್ಲಿ ಸಿಗ್ತಿತ್ತು ಆ ಸವಲತ್ತು ಈಗ ಫ್ರೀಯಾಗಿ ಸಿಗ್ತದೆ. ಅಂದರೆ BPL ಕಾರ್ಡಿನ ಎಲ್ಲ ಪೇಷಂಟ್ಸು ಡೈವರ್ಟ್ ಆಗಿಬಿಟ್ಟಿದ್ದಾರೆ. ಅದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ES ಕಾಲೇಜಲ್ಲಿ ದೀಸ್ ಥಿಂಗ್ಸ್ ಆರ್ ಬಿ ಡೈವರ್ಟೆಡ್. ಸೊ ನಾವು ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮಂಥ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಾವು ಬಸವೇಶ್ವರ ಹಾಸ್ಪಿಟಲ್ಗೆ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂದರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ, ಸೂಪರ್ ಸ್ಪೆಷಾಲಿಟಿ ವೈದ್ಯರಿಲ್ಲ, ಸರಿಯಾಗಿ ಕೆಲಸ ಮಾಡುವಂಥ ನರ್ಸ್ಗಳಿಲ್ಲ, ಸರಿಯಾಗಿ ಕೆಲಸ ಮಾಡುವಂಥ ವಾರ್ಡ್ ಬಾಯ್ ಇಲ್ಲ, ಸರಿಯಾಗಿ ಇರುವಂಥ ವಾರ್ಡ್ಗಳಿಲ್ಲ, ಅದು ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ. ಇದನ್ನು ನಾವು ನೋಡಬೇಕಾಗಿದೆ, ಇದನ್ನು ನಾವು ಮಾಡಬೇಕಾಗಿದೆ. ಇದನ್ನು ನಾವು ಮಾಡುವಂಥ 10 ಬಾರಿ ನಾವು ಅಧ್ಯಕ್ಷರಿಗೆ ಮನವಿ ಮಾಡಿದ್ದೀವಿ. ಅವರು ನಮ್ಮ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಇದನ್ನು ಸೂಪರ್ ಸ್ಪೆಷಾಲಿಟೀಸ್ ಹೋಗೋದು ಕಾರಣ ಏನಂದರೆ, ಒಬ್ಬ ಸೂಪರ್ ಸ್ಪೆಷಾಲಿಟಿ MCH ಮಾಡಿ ಬಂದಿರ್ತಾನೆ, ಅವನಿಗೆ ನಾವು 70,000 90,000 ಕೊಟ್ಟರೆ ಯಾರು ಕೆಲಸ ಮಾಡ್ತಾರೆ? 15 ವರ್ಷ ಓದಿ ಸರ್ವಿಸ್ ಮಾಡ್ತಾರೆ. ಅವರಿಗೆ ತಕ್ಕ ಹಾಗೆ ನಾವು ಕೊಡಬೇಕಾಗ್ತದೆ, ಇನ್ಫ್ರಾಸ್ಟ್ರಕ್ಚರ್ಸ್ ಕ್ರಿಯೇಟ್ ಮಾಡಬೇಕಾಗ್ತದೆ. ಅದೇ ಥರ ನಾವು ನರ್ಸಿಂಗ್ ಕೇರ್ ಇಂಪ್ರೂವ್ ಮಾಡಬೇಕಾಗ್ತದೆ. ಅಲ್ಲಿ ಇರುವಂಥ ಮಾಡ್ಯುಲರ್ ICUs ಮಾಡಬೇಕಾಗ್ತದೆ, ಮಾಡ್ಯುಲರ್ OTs ಮಾಡಬೇಕಾಗ್ತದೆ. ಅಂದರೆ ಒಂದು ಸಿಸ್ಟಮ್ ವಿ ಹ್ಯಾವ್ ಟು ಡೆವಲಪ್. ದಟ್ ಈಸ್ ಲ್ಯಾಕಿಂಗ್. ಇಟ್ ಈಸ್ ನಾಟ್ ಎ ಬಿಗ್ ಥಿಂಗ್. ವಿ ಹ್ಯಾವ್ ಇನ್ವಾಲ್ವ್ ಇನ್ ಇಟ್. ವಿ ಹ್ಯಾವ್ ಟು ಟೇಕ್ ಕಾನ್ಫಿಡೆನ್ಸ್ ಆಫ್ ಆಲ್ ಎಂಪ್ಲಾಯೀಸ್. ಅಂದರೆ ಡಾಕ್ಟರ್ಸ್ ಆಗಿರಲಿ, ನರ್ಸಸ್ ಆಗಿರಲಿ. ನರ್ಸಸ್ಗೆ ನಾವು ಏನು ರೀ 6,000 7,000 ಒಳ್ಳೆ ನರ್ಸ್ ಸಿಗಿದ್ರೆ, ನಮ್ಮ ಆಸ್ಪತ್ರೆಯಲ್ಲಿ ನಾವು ಕೊಡ್ತೀವಿ 25-30 ಸಾವಿರ. ಇಲ್ಲಿ ನಾವು 6-7 ಸಾವಿರ ಕೊಡ್ತೀವಿ. ಅಂದರೆ ದೀಸ್ ಆಲ್ ಥಿಂಗ್ಸ್ ಹ್ಯಾಸ್ ಟು ಬಿ ರಿಫಾರ್ಮ್. ಅಂದರೆ ಒಂದು ಸಂಸ್ಥೆ ಬೆಳೀತದೆ, ಒಂದು ಸಂಸ್ಥೆ ಉದ್ಧಾರ ಆಗ್ತದೆ, ಒಂದೇ ನಿಟ್ಟಿನಲ್ಲಿ ನಾವು ಹೋಗ್ಬೋದು. ಅದಕ್ಕೆ ನಮ್ಮ ಮನಸ್ಸು ಬೇಕು, ಅಧ್ಯಕ್ಷ ಆದವ್ರಿಗೆ ಮನಸ್ಸು ಬೇಕು. ಇಲ್ಲಿ ಇರುವಂಥ ಆಡಳಿತ ಮಂಡಳಿ ಸದಸ್ಯರಲ್ಲಿ ಯಾರು ಆರಿಸಿ ಬರ್ತಾರೆ, ಎಲ್ಲರೂ ಕೂಡಿ ಒಂದು ಒಳ್ಳೆ ಕೆಲಸ ಮಾಡಬೇಕು, ಸಂಸ್ಥೆಗೋಸ್ಕರ ಮಾಡಬೇಕು ಅಂತೇಳಿ ಒಂದು ಮನಸ್ಸಿನಲ್ಲಿ ಬಂದಾಗ ಮಾತ್ರ ಇದು ಕೆಲಸ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಟ್ರೀಟ್ಮೆಂಟ್ ವೈಸ್ ಅಂತೂ ನಮ್ಮ ಬಸವೇಶ್ವರ ಹಾಸ್ಪಿಟಲ್ ಅಕಾರ್ಡಿಂಗ್ ಟು ನಾರ್ಮ್ಸ್ ವಿ ಹ್ಯಾವ್ ಟು ಟ್ರೀಟ್ ಫ್ರೀಲಿ. ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಅಂದರೆ ಸಪರೇಟಾಗಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿತ್ ಎ ಗುಡ್ ಇನ್ಫ್ರಾಸ್ಟ್ರಕ್ಚರ್, ವಿತ್ ಎ ಗುಡ್ ಫೆಸಿಲಿಟೀಸ್ ಮಾಡುವಂಥ ಒಂದು ನಮ್ಮ ಪಣ ಇದೆ. ಅದನ್ನು ನಾವು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೀನಿ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಸೀನಿಯರ್ ಮೆಂಬರ್ಸ್, ಸ್ಪೆಷಲಿ ಸೀನಿಯರ್ಸ್ ಮೆಂಬರ್ ಆಫ್ಟರ್ 75 years we want to give a benefits to them. That benefit is ಫೈನಾನ್ಷಿಯಲ್ ಬೆನಿಫಿಟ್ಸ್ ಕೊಡಬೇಕಂತ ನಾವು ನಮ್ಮ ಪ್ಯಾನಲ್ನಿಂದ ನಾವು ವಿಚಾರ ಮಾಡಿದ್ದೀವಿ. ಅದನ್ನು ಡೆಫಿನೆಟ್ಲಿ ವರ್ಕೌಟ್ ಮಾಡಿ ಆಫ್ಟರ್ 75 years we are going to give a financial benefit to the all individuals, senior citizens. ವುಮೆನ್ಸ್ಗೋಸ್ಕರ ಮಹತ್ವ ಕೊಡಲೇಬೇಕಾದಂಥ ಒಂದು ಪ್ರಸಂಗ ಇದೆ. ಯಾಕಂದರೆ ಯಾವತ್ತು ಮಹಿಳೆಯರು ಯಾವುದೇ ಒಂದು ಮನುಷ್ಯ ಮುಂದೆ ಬರಬೇಕಾದ್ರೆ ಮಹಿಳೆಯರು ಕೂಡ ಮಹತ್ವ ಇರ್ತದೆ. ಅದರ ಜೊತೆ ನಮ್ಮ ಸಮಾಜದಲ್ಲಿ ಇವತ್ತು ಮಹಿಳೆಯರು ಕೂಡ ಅನೇಕ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಜೀವನದಲ್ಲಿ ಸಾಧಿಸಿದ್ದಾರೆ. ಅದಕ್ಕೋಸ್ಕರ ಮಹಿಳೆಯರು ಕೂಡ ನಾವು ಪ್ರಾತಿನಿಧ್ಯ ಕೊಡಲೇಬೇಕಾಗಿದೆ. ನಮ್ಮ ಸಂಸ್ಥೆ ಕೂಡ ನಾವು ಆರಿಸಿ ಬಂದರೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ತೀವಿ. ವುಮೆನ್ಸ್ ಕೌನ್ಸಿಲ್ಗೋಸ್ಕರ ಒಂದು ಪ್ರಾತಿನಿಧ್ಯ ಕೊಡೋಣ. ಜಾಬ್ ಕೂಡ ಓರಿಯೆಂಟೆಡ್ ಕೋರ್ಸಸ್ ಮಾಡೋಣ. ವುಮೆನ್ಸ್ ಎಂಪ್ಲಾಯ್ ಮತ್ತು ವುಮೆನ್ಸ್ ಕ್ಲಬ್ ಅಂತ ಒಂದು ಸೊಸೈಟಿ ವತಿಯಿಂದ ಏನೋ ಮಾಡಬೇಕಂತ ಇದೆ. ಇದು ಸರ್ವಿಸ್ ಮ್ಯಾನ್ಯಲ್ ಚೇಂಜ್ ಆಗಿದೆ ಅಂತ ಹೇಳಿದಲ್ಲ, ಅದಕ್ಕೋಸ್ಕರ ಮ್ಯಾಟರ್ನಿಟಿ ನೀವು ಕೂಡ ನಮ್ಮ ಹತ್ರ ಕಮ್ಮಿ ಮಾಡಿದ್ದಾರೆ ಪಾಪ ಮಹಿಳೆಯರಿಗೆ. ಅದನ್ನು ಕೂಡ ನಾವು ಕರೆಕ್ಷನ್ ಮಾಡಿ ಸರ್ವಿಸ್ ಮ್ಯಾನ್ಯುವಲ್ಲಿ ಇನ್ಕ್ಲೂಡ್ ಮಾಡಬೇಕಂತ ಒಂದು ಉದ್ದೇಶ ನಾವು ಇಟ್ಕೊಂಡಿದ್ದೀವಿ. ಕಮಿಂಗ್ ಟು ದ ನ್ಯೂ ಇನ್ಸ್ಟಿಟ್ಯೂಟ್ಸ್, ನಾವು ನಮ್ಮ ಸಂಸ್ಥೆಯಲ್ಲಿ ಪ್ರಾತಿನಿಧ್ಯ ಸ್ಕೂಲಿನಿಂದ ಕಾಲೇಜ್ಗೆ ನಾವು ಕೊಟ್ಟಿಲ್ಲ. ಇದು 70 ವರ್ಷದ ಹಳೆಯ ಸೊಸೈಟಿ. ನಾವು ನಮ್ಮ ಮಕ್ಕಳಿಗೆ ಬೇರೆ ಬೇರೆ ಸಂಸ್ಥೆಯಲ್ಲಿ ನಾವು ಅಡ್ಮಿಟ್ ಮಾಡ್ತೀವಿ. ನಮ್ಮ ಸಂಸ್ಥೆ ಇಟ್ಕೊಂಡು ನಮ್ಮ ಸಂಸ್ಥೆಯಲ್ಲಿ ಸ್ಕೂಲಿಂದ PUC ವರೆಗೆ ಒಳ್ಳೆಯ ಶಾಲೆ ಮತ್ತು ಎಲ್ಲೂ ಇಲ್ಲ. ಇವತ್ತು ನಮ್ಮ ಒಂದು ಪ್ಯಾನಲ್ ವತಿಯಿಂದ ನಾವು ವಿ ವಾಂಟ್ ಟು ಡೂ ಎ ಗುಡ್ CBSE ಸ್ಕೂಲ್ಸ್ ಇನ್ ಗುಲ್ಬರ್ಗ, ಬೀದರ್, ರಾಯಚೂರು, ಯಾದಗಿರಿ, ಜೇವರ್ಗಿ. ಈ ಒಂದು 4 ಜಾಗದಲ್ಲಿ ನಾವು ಮಾಡ್ತೀವಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಿಫರೆನ್ಸ್ ನಮ್ಮ ಸಂಸ್ಥೆಯ ಯಾವ ಇನ್ಸ್ಟಿಟ್ಯೂಟ್ ಎಲ್ಲಿ ಇಲ್ಲ ಅಲ್ಲಿ ಫಸ್ಟ್ ಪ್ರಯಾರಿಟಿ ಕೊಟ್ಟು ಆ ಊರಲ್ಲಿ ನಾವು ಪ್ರಾರಂಭ ಮಾಡಬೇಕಂತ ಉದ್ದೇಶ ಇಟ್ಟುಕೊಂಡು ಇದನ್ನು ನಾವು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೀನಿ. ಅದೇ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ಸಲ್ಲಿ ಸರ್ಕಾರ ಬಹಳ ಪ್ರಾತಿನಿಧ್ಯ ಕೊಡ್ತಾ ಇದೆ. ಮೊನ್ನೆ ನಮ್ಮ ಪ್ಯಾನಲ್ ಜೊತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಮೀಟ್ ಆಗಿದ್ದೀವಿ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದರು, ಈ ವಾಂಟ್ ಟು ಬ್ರಿಂಗ್ ಎ ಇನ್ಕ್ಯುಬೇಷನ್ ಸೆಂಟರ್ ಇನ್ ಗುಲ್ಬರ್ಗ. ಒಳ್ಳೆ ಸ್ಕಿಲ್ ಡೆವಲಪ್ಮೆಂಟ್ಸ್ ಇದು ಬಂದಿದ್ದಾವೆ ನಿಮ್ಮ ಸೊಸೈಟಿ ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ವಿ ನೀಡ್. ಡೆಫಿನೆಟ್ಲಿ ವಿ ಆರ್ ದೇರ್ ಟು ಹೆಲ್ಪ್ ಯು ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ಇಫ್ ವಿ ಕಮ್ ಟು ಪವರ್ 100% we with the government will have a tie-up and we will start our skill development departments in all places. ಇದು ನನ್ನ ಬಗ್ಗೆ ಮುಂದಿದೆ. ನನ್ನ ಬಗ್ಗೆ ನಾನೇನು ಹೇಳೋದು ಬೇಕಾಗಿಲ್ಲ. ನಿಮ್ಮ ಮುಂದೆ ನಾನಿದ್ದೀನಿ. ನಿಮ್ಮ ಮುಂದೆ ನಾನು ಮಾಡಿದಂಥ ಕಾರ್ಯಗಳು ಇದ್ದಾವೆ, ನನ್ನ ವಿಚಾರಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ಕೆಲವು ಹೇಳಬೇಕಾಗ್ತದೆ. ತಾವು ಕೂಡ ಅದಕ್ಕೆ ನೋಡಿದ್ದೀರಿ. ಕೋವಿಡ್ ಸಂದರ್ಭದಲ್ಲಿ ನಮ್ಮ ಬಸವೇಶ್ವರ ಹಾಸ್ಪಿಟಲ್ ಒಂದು ಮಾದರಿಯ ಹಾಸ್ಪಿಟಲ್ ಆಗಿ ನಾವು ಮಾಡಿ ತೋರಿಸಿದ್ದೀನಿ. ಕೋವಿಡ್ ಇನ್ಚಾರ್ಜ್ ನಾನಿದ್ದೆ. ಆ ಸಂದರ್ಭದಲ್ಲಿ ನನಗೆ ಪವರ್ ಕೊಟ್ಟಾಗ ನಾನು ಮಾಡಿರುವಂಥ ಕೆಲಸ ಇವತ್ತು ಒಂದು ಮಾದರಿಯ ಕೋವಿಡ್ ಹಾಸ್ಪಿಟಲ್ ಆಗಿ ತೋರಿಸಿದ್ದೀವಿ. ನಾವು ಅವತ್ತು ಕೋವಿಡ್ ಸಂದರ್ಭದಲ್ಲಿ ನಾನು ಮಾಡಿದಂತಲ್ಲ, ಅದು ನಾವು ನಮ್ಮ ವೈದ್ಯರು ಬಸವೇಶ್ವರ ಹಾಸ್ಪಿಟಲ್ನ ವೈದ್ಯರು, ನರ್ಸ್ಗಳು ಮತ್ತು ಅಲ್ಲಿ ಮಾಡ್ತಿರುವಂಥ ಆಯಾ ವಾರ್ಡ್ ಅಂದರೆ ಅವರಿಗೆ ನಾವು ಪ್ರೋತ್ಸಾಹ ಮಾಡಿದರೆ ಏನು ಮಾಡ್ಬೋದಂತ ಒಂದು ಉದಾಹರಣೆ ಮುಂದಿಡ್ತೀನಿ. ಆ ಸಂದರ್ಭದಲ್ಲಿ ನಾವು ಡಾಕ್ಟರ್ಸ್ಗಾಗಲಿ ನರ್ಸಸ್ಗಾಗಲಿ ಫೈನಾನ್ಷಿಯಲ್ ಬೆನಿಫಿಟ್ಸ್ ಕೊಡ್ತೀವಿ. ಎಲ್ಲ ರೀತಿಯಿಂದ ಏನೇನು ವೆಂಟಿಲೇಟರ್ಸ್ ತರಬೇಕು ಅದನ್ನು ನಾವು ತಂದು ಕೋವಿಡ್ನಲ್ಲಿ ಡೈಲಿ ರೌಂಡ್ಸ್ ಮಾಡ್ತಿದ್ದೆ. ನಾನು ಡೈಲಿ ಒಳಗಡೆ ಹೋಗಿ ಅದು ಒಂದು ಸಮಯ ಹೇಗಿತ್ತಂದರೆ ಇನ್ನೂ ಕೂಡ ಕಣ್ಣು ಮುಚ್ಚಿದ್ರೆ ಹೆದರುವಂಥ ಒಂದು ಸಮಯ. ಆ ಸಮಯದಲ್ಲಿ ಒಂದು ಸೇವೆಯನ್ನು ಕೊಟ್ಟಿದ್ದೀವಿ. ನಾನು ಒಬ್ಬನೇ ಕೊಟ್ಟಿಲ್ಲ, ನನ್ನ ಜೊತೆ ಬಸವೇಶ್ವರ ಹಾಸ್ಪಿಟಲ್ ಆಗಲಿ ಎಲ್ಲ ಸಿಬ್ಬಂದಿ ವರ್ಗದವರು, ಅವರಿಗೆ ಇವತ್ತು ನಾನು ಹೃದಯಪೂರ್ವಕ ಕೃತಜ್ಞತೆ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ನಮ್ಮ ಪ್ಯಾನಲ್ ಏನೇನು ಮ್ಯಾನಿಫೆಸ್ಟೋ ಇದೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಏನಾದರೂ ಬಿಟ್ಟರೆ ಕೂಡ ನಾವು 100% ನಾವು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀವಿ, ಒಳ್ಳೆ ಕೆಲಸ ಮಾಡ್ತೀವಿ. ನಿಮ್ಮ ಎದುರೆ ನಾವು ವಿಶ್ವಾಸ ನಮ್ಮ ಮೇಲೆ ಇಟ್ಕೊಳ್ಳಿ.
ವಿಶ್ವಾಸದಿಂದ ನಾವು ನಿಮ್ಮ ಜೊತೆ ಇರ್ತೀವಿ. ನಾವು ನೀವು ಕಲಿತು ನಾನೊಬ್ಬಳೇ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ನೀವು ಕೈ ಜೋಡಿಸಿದರೆ ಮಾತ್ರ ಒಂದು ಸೊಸೈಟಿ ಅಭಿವೃದ್ಧಿ ಆಗ್ತದೆ. ನಾವು ಆರಿಸಿ ಬಂದೀವಿ, ನಿಮ್ಮ ಜೊತೆ ನಾವು ಇರಲಿಲ್ಲ ಅಂತಂದರೆ ಸೊಸೈಟಿ ಉದ್ಧಾರ ಆಗಲ್ಲ. ಯಾವುದೇ ಸಮಯದಲ್ಲಿ ನಾವು ಆರಿಸಿ ಬಂದರೆ ನಿಮ್ಮನ್ನು ಇನ್ವಾಲ್ವ್ ಹಮೇಶ ನಾವು ಮಾಡ್ತೀವಿ. ನಾನು ಇನ್ನೂ ಒಂದು ಹೇಳಲು ಮಾಡ್ತಿದ್ದೀನಿ, ಎಲ್ಲ ಇನ್ಸ್ಟಿಟ್ಯೂಟಲ್ಲಿ ಐ ವಾಂಟ್ ಟು ಇನ್ವಾಲ್ವ್ ಮೆಂಬರ್ಸ್, ಐ ವಾಂಟ್ ಟು ಇನ್ವಾಲ್ವ್ ಅಡಾಪ್ಟ್ ಬಾಡಿ ಮಾಡುವಂಥ ಒಂದು ಕೆಲಸ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದೀನಿ. ಥಿಂಕ್ ಟ್ಯಾಂಕ್ ಅಂತೇಳಿ ಒಂದು ಕಮಿಟಿ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದೀನಿ. ಆ ಥಿಂಕ್ ಟ್ಯಾಂಕಲ್ಲಿ ಅನೇಕ ಹಿರಿಯರಿದ್ದಾರೆ, ಅನೇಕ ಜೀವನದಲ್ಲಿ ಸಾಧಿಸಿದಂಥ ಸದಸ್ಯರಿದ್ದಾರೆ. ಅವ್ರನ್ನ ಸಹಾಯ ತಗೋಬೇಕಾದಂಥ ಒಂದು ಸಂದರ್ಭ ಬಂದಿದೆ. ಅದಕ್ಕೋಸ್ಕರ ನಮಗೆ ಮೊದಲನೇದೇನೆಂದರೆ ವಿ ಹ್ಯಾವ್ ಟು ಸೇವ್ ದ ಸೊಸೈಟಿ, ವಿ ಹ್ಯಾವ್ ಟು ಸೆಕ್ಯೂರ್ ದ ಸೊಸೈಟಿ, ದೆನ್ ವಿ ವಿಲ್ ಹ್ಯಾವ್ ಎ ಸಕ್ಸಸ್ಫುಲ್ ಸೊಸೈಟಿ. ಒಂದು ಸಕ್ಸೀಡ್ ಆಗುವಂಥ ಒಂದು ಸಂದರ್ಭ ಬಂದೇ ಬರ್ತದೆ. ಅದಕ್ಕೆ ನೀವು ಕಲಿತ್ರೆ ಮಾತ್ರ ಇದು ಆಗುತ್ತೆ. ನಾವು ಆರಿಸಿದ ಮೇಲೆ ನಾವೇ ಮಾಡ್ತೀವಿ ಅಂತ ಇಲ್ಲ, ನೀವು ನಾವು ಕಲಿತು ಮಾಡೋಣ. ಹೆಲ್ಪ್ ಅಸ್ ಟು ಹೆಲ್ಪ್ ಯು. ಅದನ್ನು ನಾನು ಹೇಳ್ತಾ ಇವತ್ತು ನಿಮ್ಮೆದುರಿಗೆ ನಾವು ಕೈ ಜೋಡಿಸಿ ನಿಮಗೆ ನಾವು ಮತ ಯಾಚನೆ ಮಾಡ್ತಾ ಇದ್ದೀವಿ. ನಾವು ಸೊಸೈಟಿಯನ್ನು ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ನನ್ನ 4 ಮಾತು ಮುಗಿಸ್ತೀನಿ. ನಮಸ್ಕಾರ. ಇನ್ನು ಇದೇ ವೇಳೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ನಿತಿನ್ ಜವಳಿ ಮಾತನಾಡಿದರು. ಹಿರಿಯ ಸದಸ್ಯರೇ, ನಮ್ಮ ತಂದೆ ಅವರು ಸ್ಟೇಜ್ ಮೇಲೆ ಕೂತಿದ್ದಾರೆ. ಒಂದೇ ನಿಮಿಷ ಮಾತಾಡೋದು ಹೇಳಿದ್ದಾರೆ ನನಗೆ, ಅದಕ್ಕೆ ಜಾಸ್ತಿ ಸಮಯ ತಗೊಳ್ಳಲ್ಲ. ನಾನು ಬರೀ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ಈಗ ತಾನೇ ಕರೆಕ್ಟಿ ಅವರು ಹೇಳಿದ್ದು ನಾಮಿನಿ ಸಿಸ್ಟಮ್ ಬಗ್ಗೆ. ಹೋದ ಸರಿನೇ ಎಲ್ಲ ಪ್ರೆಸಿಡೆಂಟು ಪ್ರಾಮಿಸ್ ಮಾಡಿದ್ರು, ಯಾರೂ ಅದರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿಲ್ಲ. ಸಿಂಪಲ್ ಇದೆ, ಒಂದು ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಕರೆದು ಅದರಲ್ಲಿ ನಾವು ಪರ್ಮಿಷನ್ ತೊಗೊಂಡ್ರೆ ವಿ ಕ್ಯಾನ್ ಇಂಪ್ಲಿಮೆಂಟ್ ದ ನಾಮಿನಿ ಸಿಸ್ಟಮ್. ಅದಕ್ಕೆ ಕೋರ್ಟ್ ಕೇಸ್ ಆಗೋರು ಸಿಕ್ಕಾಪಟ್ಟೆ ಜನ ಬರ್ತಾರೆ, ಅದು ಪರವಾಗಿಲ್ಲ. ದಿಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದಿ ಜನರಲ್ ಓಪನಿಂಗ್ ಆಫ್ ದ ಮೆಂಬರ್ಶಿಪ್. ಮೆಂಬರ್ಶಿಪ್ಸ್ ಆರ್ ಆಲ್ವೇಸ್ ಓಪನ್, ಬಟ್ ದಿಸ್ ಇಸ್ ಅಬೌಟ್ ಆ್ಯಡಿಂಗ್ ಅ ನಾಮಿನಿ ಟು ಎಕ್ಸಿಸ್ಟಿಂಗ್ ಆಸ್ ವೆಲ್ as future members. This is something we will definitely investigate and take it up on top priority once we come into power, if we give us a chance. ಇದಾದಮೇಲೆ ನಾನು ಹೇಳೋದು ಭಯಪಡಿಸ್ತೀನಿ ಅಂದರೆ, ನಾವು ಈಗ 2012 +1 ಮೆಂಬರ್ಸ್ ಬಂದಿದ್ದೀವಿ. +1 ಅಂತಿರೋ ಏನು ಅಡಿಷ್ನಲ್ ಮೆಂಬರ್ಸ್ ಅಂತಿರೋ ಗೊತ್ತಿಲ್ಲ, ಎಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್ ಅವರೇ ಇದ್ದೀವಿ. ಆ ಬಂದ ತಕ್ಷಣ ನಮ್ದು ಏನೇನೋ ಕನಸಿದ್ದು, ಅರ್ಧ ಜನಗಾದರೂ ಇದು ಸೊಸೈಟಿ ಹಿಸ್ಟ್ರಿ ತಿಳಿಲಿಕ್ಕೆ ಭಾಳ ಟೈಮ್ ಆಗಿದೆ. ಈಗ ಮುಂದೆ ಹೇಗೆ ನಡೀತಾ ಇದೆ ಅಂತ ಭಾಳ ತಪ್ಪು ದಾರಿ ಕಲಿಸ್ಕೊಟ್ಟಿದ್ದಾರೆ. ಏನು ಮಲ್ಲಕ್ ರೆಡ್ಡಿ ಅವ್ರ ಕಾಲದಲ್ಲಿ, ನಮ್ಮ ಅಪ್ಪವ್ರ ಕಾಲದಲ್ಲಿ ಏನು ಎದೆ ಮುಂದೆ ಮಾಡಿ ನಡೆಸ್ತಾ ಇದ್ದೀವಿ ಈ ಸೊಸೈಟಿ, ಹೀಗೆ ಕುಂತ್ಕೊಂಡು ಬರೋಂಗೆ ನಮ್ಗೆ ಕಾಣಿಸ್ತಾ ಇದೆ. ನಾವು ಹೇಳೋದು ಏನಿಲ್ಲ, ಏನೇನು ಅಧ್ಯಕ್ಷರು ಪ್ರಾಮಿಸ್ ಮಾಡಿದ್ದಾರೆ ಹಿಂದ್ಗಡೆ ನಿಂತು ಇದು ಮೊದಲು ಏನಿತ್ತು ಅದೇ ದಾರಿ ತರುವಂಥ ಕೆಲಸ ಮಾಡ್ತೀವಿ. ಅದು ಒಂದೇ ಆಣೆ ನಮ್ದು, ಅದು ಬಿಟ್ಟರೆ ಜಾಸ್ತಿ ಆಣೆ ಪ್ರಮಾಣ ಮಾಡಲ್ಲ. ಏನಾರ ಆದ್ರೂ ಡೈರೆಕ್ಟ್ಲಿ ನೀವು ನಮಗೆ ಫೋನ್ ಮಾಡಿ ಯಾವ ಕೆಲಸ ಮಾಡಿಲ್ಲ ಅಂತ ನಮಗೆ ಕೇಳಬಹುದು. ಅದಕ್ಕೆ ಏನಾಗುತ್ತೆ ಏನು ಮಾಡೋದಿಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮಗೆ ಏನಿದೆ ಅಂತ ಹೇಳ್ತೀವಿ. ಅಷ್ಟೇ ನಮ್ಮ ಪ್ರಮಾಣ. ಎಲ್ಲರಿಗೂ ಬಂದಿದ್ದಕ್ಕೆ ನಾನು ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಇನ್ನೋರ್ವ ಈ ಕಾರ್ಯಕ್ರಮದಲ್ಲಿ ಹಿರಿಯರಾಗಿ ಆಗಮಿಸುವಂಥ ಈಗಾಗಲೇ HK ಸಂಸ್ಥೆಯ 2 ಸರಿ ಆಡಳಿತ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದಂಥ ಡಾಕ್ಟರ್ ಸುಭಾಷ್ ಶಾಸ್ತ್ರಿ ಅವರು ತಮ್ಮ ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. माननीय डाइस पर पधारे हुए DIP मेंबर्स तथा यह उपस्थित सभी सोसाइटी के मेंबर सबको मेरा प्रणाम। मुझे यहाँ डॉक्टर कमराडी साहब और उनके पैनल ने यहाँ बुलाकर यथार्थ मान करा, उनका सबका मैं शुक्रिया अदा करता हूँ। भाषण शुरू करने से पहले मैं 8/3/24 से महिला दिन अवसर पर स्त्री शक्ति को प्रणाम करता हूँ और उनके पुनर्गौरव करता हूँ। तुम हो माँ, तुम हो बहन, तुम हो लाडली, तुम हो सहज, तुम हो पत्नी, तुम हो जन्मदायी, तुम है जिनका जीने का मकसद, तुम नहीं रहे
तो हम साथ जीवन व्यर्थ है। तू स्त्री शक्ति का साक्षात्कार हो, तू हो सब सृष्टि का आधार, तुम हो तो हम हैं, तू नहीं तो हम जीरो हैं। डॉक्टर कमरेड्डी साहब महिला दिन के अवसर पर एक महिला को अपने पैनल में जगह दिया, यथार्थ काम किया है। अब मैं यहाँ जो भी बातें करूँगा यथार्थ यंग स्टार के लिए और सिर्फ सोसाइटी के अच्छे के लिए करूँगा, ना किसी की शिकायत करूँगा। मुझे पहले ही एक कहानी मालूम है, मैं बता देता हूँ कि मैं इंजेक्शन डॉक्टर जॉर्डिस के साथ किया था। तो उस वक्त मेंबर लोगों को मैं मिलने को गया, तो कई मेंबर मुझे ऐसे मिले कि मुझे वोट दे दो करके बोल दिए, मगर मेरे साथ में जो लोग मेरे को लेके गए थे उनको बात के कमरे में लेके जाके बोलते हैं ये खाने वाला नहीं न पीने वाला नहीं, इसको कौन देगा। ऐसी चीज़ अपने सोसाइटी के मेंबर्स में नहीं रहनी चाहिए। आप सोच समझ के बात करो, सोच समझ के काम करो, अपने सोसाइटी का काम है, इसके वास्ते आप समझ के काम करो। मैं यहाँ जो भी कहा ऐसे विचारी अनादरी मत करो। मुझे पहली अब इस वक्त एक बहुत ही अच्छी बातें सुनने में आया, देखने में भी आया, नहीं देखने में मिल रहे हैं जो है। सॉरी मुझे थोड़े से समझ नहीं आया, मैं इस वक्त अच्छी बातें सुनने में और देखने में मिल रहे हैं जो है यंगस्टर मेंबर सभी पैनल में लिए गए हैं। ये एक बहुत अच्छी बात है। आज जो यंगस्टर सोसाइटी इलेक्शन में उतरे हैं वो सभी बड़े और अच्छे खानदान के लोग हैं। आज भी यह अच्छा मौका मिल गया है कि अच्छा काम करेंगे, सोसाइटी के साथ अपना भी नाम बढ़ाएंगे, ताकि अगले इलेक्शन में आप यूनानी में से चुन कर लाएंगे। सोसाइटी के सभी मेंबर बहुत ही सक्षम, समझदार और होशियार हैं। उनके नज़रों में आप आना चाहिए। आपके वो मिलने के लिए जो आप इलेक्शन लड़ रहे हैं ये अच्छी चीज़ है। यह तोड़कर सोसाइटी को तोड़कर रखना या बिल्कुल गलत है। उसके ऊपर सोसाइटी के ऊपर आप चाल लगाना यह अपने हाथ में है। दूसरी बात यह जो आप इलेक्शन लड़ रहे हो वो एक सरस्वती मंदिर है, उसे आप बात पर ना लेकर लाओ। जो रामपुरी साहब आपके हाथ में सौंप कर गए हैं, इसी सरस्वती मंदिर को जितना ऊंचाई पर ले जाओगे उतनी ही आपकी शान बढ़ती जाएगी। अच्छे लोगों को चुनकर जिसके सोचने का शान बढ़ाओ। माफ करना, गड़बड़ हो गया मेरे हाथ से, ठीक है। ಮಹಿಳೆಯರ ಪ್ರಾಮುಖ್ಯತೆ ಎಷ್ಟು ಮುಖ್ಯನೋ ಅದೇ ರೀತಿ ಪೆನಲಲ್ಲೂ ಕೂಡ ಡಾಕ್ಟರ್ ಕಾಮರೆಡ್ಡಿ ಅವರು ಒಂದು ಪೆನಲಲ್ಲಿ ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ನೀಡುವ ಮೂಲಕ ಒಂದೊಳ್ಳೆ ಸಂದೇಶವನ್ನು ಅಂತ ಮಾತನಾಡಿದ್ದಾರೆ ಡಾಕ್ಟರ್ ಸುಭಾಷ್ ಸರ್ ಅವರು. ಇದೀಗ ತಡ ಮಾಡದೆ ಅತ್ಯಂತ ಹೆಚ್ಚು ಬಾರಿ ಮಹಾದೇವಪ್ಪ ರಾಂಪುರಿ ಅವರ ನಂತರ ಅತ್ಯಂತ ಹೆಚ್ಚು ಬಾರಿ BG ಜೋಡಿ ಸರ್ ಅವರು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೀಗ ಅವರ ಮಾತುಗಳು. ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ. ಆವಾಗ ಆರ್ಟ್ಸ್ ಬಂದವರು ಡೆಲಿಗೇಷನ್ ಅಂತ ಫಾರಿನ್ ಕಂಟ್ರಿ ಕಳಿಸ್ತಾರೆ. ಅಲ್ಲಿ ಎಲ್ಲರೂ ಆರ್ಟ್ಸ್ ಬಂದಿರ್ತಾರೆ, ಕಲ್ತವ್ರು ಬರ್ತಾರೆ, ಭಾಷಣ ಮಾಡಿ ಬರೋರು ಬರ್ತಾರೆ, ಹಂಗೆ ಬರೋರು ಬರ್ತಾರೆ. ಹೀಗೆ ಹೋದಾಗ ಅದು ಏನಾಯಿತು, ಭಾಷಣ ಮಾಡೋದಂತ ನಿಂತರು ಹೇಳಿ ಏನು ನೋಡ್ತೀನಿ ನಾನು ಭಾಷಣದ ಸಿನಿಮಾ
ಹುಡುಕಿದ ಮೇಲೆ ಪರ್ವ ಇರ್ತದೆ ಮಂದಿಗಳು ಅವಾಗ ಬಂದು ಎದ್ದಿತ್ತು ಏನಪ್ಪ ಇದು ನಮ್ಮ ಇಂಡಿಯಾದಾಗ ಇವು ಎಲ್ಲ ಹೆಣ್ಮಕ್ಳು ಮಗುಕ್ಕೆ ಹುಡುಕಿದ್ರು ಗಂಟು ಏನಂದ್ರೆ ಅದು ಪರ್ವದ ಮೇಲೆ ಎಲ್ಲ ಹಾಕಿಕೊಡೋರು ಬಂದು ಹೋಗ್ರೆ ಈಗೆಲ್ಲ ಬರ್ತಾರಂತ ನಾನು ಥೋಡೆ ಭಾಳ ಇಂಗ್ಲೀಷ್ ಕಲ್ತಿದ್ದೆ ಹೇಳ್ತಾರ ಭಾಷೆ ಶುರು ಏನಪ್ಪ ಇದು ನೋಡ್ತಿಲ್ಲ ಆರನ್ನು ಕಟ್ಟಿದಾಗ ಸ್ಕರ್ಟ್ ಆರ್ ಅಪ್ ಸ್ಕರ್ಟ್ ಆರ್ ಅಪ್ ಪ್ಯಾಂಟ್ಸ್ ಆರ್ ಡೌನ್ ಎಲ್ಲ ಕರೀತಾರೆ ಏನು ಭಾಷೆ ಮಾಡ್ತಾನೆ ಏನು ಮಾತಾಡ್ತಾನೆ ತಿಳಿತದೆ ಇಲ್ಲ ನಾಟಕದಲ್ಲಿ ತಿಳಿಯಲ್ಲ ಮತ್ತು ನಿಮ್ಗೆ ತಿಳಿಯಲ್ಲ ಏನು ಭಾಷಣ ಯಾವತ್ತೂ ಇಷ್ಟೇ ಮಿಸ್ಟರ್ ಪ್ರೆಸಿಡೆಂಟ್ ladies and gentlemen, ಇಷ್ಟಿಗೆ ಮುಗಿತು ನಮ್ಮ ಇಂಡಿಯಾದಾಗ ಭಾಷೆ ನೋಡೋದು ಹೀಗೆಲ್ಲ ಕೂತು ಯಾರು ಕುಂತು ಎಲ್ಲರೂ ಹೆಸರು ನನ್ನ ಹೆಸರು ಯಾಕೆ ತೋರಿಸಿದ್ರು ಅದು ಕಾರಣ ಎಲ್ಲರೂ ಹೆಸರು ಅಂದ್ರೆ ಓದಕ್ಕೋರಿ ಯಾಕೆ ಟೈಮ್ ಹಾಳು ಮಾಡ್ತೀನಿ ನಿಮ್ಮ ಟೈಮ್ ಹಾಳು ಮಾಡ್ಕೋರಿ ಕುಂತವ್ರ ಟೈಮ್ ಹಾಳು ಮಾಡ್ತಾರೆ ಆಗ ಹೆಚ್ಚಿಗೆ ಹೇಳಾದ್ರೆ ಒಂದು ಈ ಸಂಸ್ಥೆ ಅಧ್ಯಕ್ಷ ಆಗೋದು ಅಧ್ಯಕ್ಷ ಆಗೋದು ದೊಡ್ಡ ಮಾತಲ್ಲ ನೀವು ಹಾಕಿದ್ರೆ ಯಾರು ಬೇಕಾದ್ರೆ ಹಾಕಿಲ್ಲ ಏನು ಮಾಡೋದು ಭಾಷೆ ಮಾಡಿ ನಾವು ಓಟಿಂಗಲ್ಲಿ ಹೋದಾಗ ನಮ್ಮ ಭಾಷಣ ಓಟ್ ಹಾಕೋದು ನೆನಪು ಬರಲಿಲ್ಲ ಅಂದ್ರೆ ಅದಕ್ಕೆ ಒಮ್ಮೆ ಮಾತಾಡಿದ್ರೆ ಬರ್ತಾರೆ ಭಾಳ ದುಡ್ಡು ಇಷ್ಟು ಕಷ್ಟ ಅದ ಇಷ್ಟು ದೊಡ್ಡ ಸಂಸ್ಥೆ ಬೆಳೆಸಬೇಕು ಉಳಿಸ್ಕೋಬೇಕು ಮತ್ತು ಬೆಳೆಸೋದು ಎಲ್ಲ ಬಂದಿಗೆ ಮಾಡಬೇಕು ಹೋಗಿ ಅದು ಕೇಳ್ತಾರೆ ನಮ್ಮದೇ ಎಕ್ಸಾಮ್ ಉದಾಹರಣೆ ಹೇಳ್ಕೊಳೋದು ಕೂತ್ರೆ ಈಗ ಇಲ್ಲಿ ಹೊತ್ತೊಂಡತನ ಊಟಕ್ಕೆ ಹೋಗಿ ಮಾತು ತಂದು ಒಂದೇ ಹೇಳ್ತೀನಿ ಹಿಂದಿನವರು ಏನು ತಪ್ಪು ಮಾಡ್ಯಾರ ಅಂತ ನಾನು ಹೇಳಿದ್ದೆ ಯಾರು ಏನೇ ಮಾಡಿದ್ರು ಒಳ್ಳೇದು ಮಾಡ್ತೀವಿ ಹೊತ್ತಿದ್ರೆ ಮಾಡ್ತೀವಿ ಏನಾದ್ರು ತಪ್ಪಾಗಿತ್ತು ಎಷ್ಟು ಸರಿ ಒಂದು ಉದಾಹರಣೆ ಡೆಂಟಲ್ ಕಾಲೇಜ್ ಆಗಿದೆ ಪ್ರೆಸಿಡೆಂಟ್ ಯಾರೇ ಎಲ್ಲ ಕೆಲವರು ಮಾಡೋರು ಮಾಡ್ದ ಕಳೆದ ಮಾಡ್ದ ನನಗೆ ನಾವು ಬಂದು ಅದಾದ್ಮೇಲೆ ನಾವು ಬಂದು ಬಂದ್ಮೇಲೆ ಏನೆಲ್ಲ ಮಾಡ್ಯಾರ ಬೆಟ್ಟು ಕಾಲೇಜ್ ಎಲ್ಲಿ ಕಟ್ಟಬೇಕು ಮತ್ತು ಈಗ ಮೊದಲು ಯಾರು ವಿಚಾರ ಮಾಡಿದ್ದೇನು ಎಲ್ಲಿ ಕಟ್ಟಿವೆ ಹ್ಯಾಂಗೆ ಕಟ್ಟಿವೆ ಏನು ಬೇಕು ಎಲ್ಲ ವಿಚಾರ ಮಾಡಿದ್ರೆ ಅವ್ರು ಬಂದರು ಏನು ಬಂದಪ್ಪ ಪಂಚಾಯತಿ ಹಾಗಾಗಿಲ್ಲ ಈಗಿನ ಅಧ್ಯಕ್ಷ ನಾವು ಹೋಗೋದು ಆ ಹಿಟ್ಟು ಕಲ್ಲ ಕೈ ಮೇಲೆ ಇಟ್ಕೊಂಡು ಹೋದ್ರು ಊರು ತುಂಬ 5 ಎಕರೆ ಭೂಮಿ ಬೇಕು ರೊಕ್ಕ ಬೇಕು ಬಿಲ್ಡಿಂಗ್ ಕಟ್ಟಲಿಕ್ಕೆ
ಡಾಕ್ಟರ್ ಸಿಗೋಲ್ಲ, ಮ್ಯಾಡ್ ಸಿಗಲ್ಲ, ಚಾಲು ABC ತಗೊಂಡು ಬಂದ್ಬಿಟ್ಟು ಮಾಡಿ ನಾವು ದೊಡ್ಡ ಮನುಷ್ಯರು ಒಂದು 5 ಕಿಲೋ ಭೂಮಿ ಕೊಟ್ಟು ಬಿಡುವುದು ಮತ್ತು ಅವಾಗೆ ಫೌಂಡೇಶನ್ ಹಾಕಿ ಬಿಲ್ಡಿಂಗ್ ಚಾಲು ಮಾಡಿ ಒಂದು ವರ್ಷದಾಗ ಬಿಲ್ಡಿಂಗ್ ಬೆಳೆಸ್ತೀವಿ. ಹೋಮಿಯೋಪತಿ ಡಿಗ್ರಿ ಕಾಲೇಜ್ ಚಾಲು ಅಷ್ಟಾಗ ಆ ಹೋಮಿಯೋಪತಿ ಯೂನಿವರ್ಸಿಟಿದಾಗಿಲ್ಲ, ಗೌರ್ಮೆಂಟ್ದಾಗಿಲ್ಲ, ಎಲ್ಲಿ ಇಲ್ಲ. ಇದು ಹೊರಗೆ ನೋಡ್ತೀನಿ ನಾವು ಹುಡುಗರು ಫೈನಲ್ ಬಂದವು, ಊರು ತುಂಬ ಬರಲೇವು, ಜವಳ ಡಾಕ್ಟರ್ ಜವಳೆ ಮಾಡಿದ್ರು. ನಾವು ಮಾಡಿದ್ರು ಓದ್ತೀವಿ ಮನೆ ನೀರಲ್ಲಿ ಓದ್ತೀವಿ. ಈಗ ಎಲ್ಲರೂ ಕೂಡಿ ಪ್ರಯತ್ನ ಉಳಿಸಬೇಕು ಕಟ್ಪಟ್ಟು ಮಾಡಿ ಸರ್ಕಾರದಾಗ ಹೋಗಿ ಅಲ್ಲಂದ್ರೆ ಒಂದು ಚೀಫ್ ಸೆಕ್ರೆಟರಿ ಪರಿಚಯ ಇದ್ದು, ನೋಡಪ್ಪ ಯಾರೇ ಮಾಡಿ ತಪ್ಪು ಮಾಡಿ ಸರಿ ಮಾಡಿ ಈ ಒಂದು ಪರಿಸ್ಥಿತಿಯಲ್ಲ ನೀವು ಬೆಳೆದು ಆ ಚೀಫ್ ಸೆಕ್ರೆಟರಿ ಕೂಡ ನಮ್ಮ ಆಗದವರಿಗೆ ಏನೋ ಹಂಗಾಗಿ ಮಾಡಿ ಆದರೆ ಗೌರ್ಮೆಂಟ್ದಾಗ ಮಾಡ್ತಾರೆ ಯೂನಿವರ್ಸಿಟಿ ಅವರು ಅವರು ಮಾಡಿಸ್ಬೇಕು, ಅದು ಮಾಡಿಸಿ ಅವಾಗ ಈಗ ಮಾಡಿ ಒಬ್ಬರು ಚಾಲು ಮಾಡ್ಕೊಂಡು ಬಂದು ನಾವು ಮಾಡಿ ಬಂದಾಗ ಈ ಥರ ಮಾಡ್ಕೊಂಡು ಬಂದರು. ಈಗೇನು ಪ್ರೆಸಿಡೆಂಟ್ ಆಗಿದೆ, ವೈಸ್ ಪ್ರೆಸಿಡೆಂಟ್ ಆಗಿದೆ, ನಾನು ಕೌನ್ಸಿಲ್ ನಂಬರ್ ಇರ್ತಿದ್ದೆ. ಅವರೇ ಯಾವ ಕೇಳ್ತಾರೆ ಏನು ನಡೆಯುತ್ತೆ ಆ ಒಂದು ವ್ಯಕ್ತಿಯಿಂದ ಇವರು ಈ ಬರ ಏನು ಆಡಲ್ಲ ಹಾಕೋಣ ಕಷ್ಟದ ಕೆಲಸ ಬಿಡಬೇಕಾಗ್ತದೆ. ಸಂಸ್ಥೆಗೋಸ್ಕರ ನಿಮಗೋಸ್ಕರ ಮುಂದಿನ ಭವಿಷ್ಯ ಮಕ್ಕಳು ಆ ಒಂದು ಮಾಡಿಕೊಂಡು ಇವತ್ತು ನಮ್ಮೆಲ್ಲರ ಎಲ್ಲರೂ ಈಗೀಗ ಏನು ಅಧ್ಯಕ್ಷ ತಂದೆಗೆ ಎರಡು ನಿಂತು ನಿಮ್ಮ ಆಶೀರ್ವಾದಕ್ಕೆ ಹೇಳ್ತಾರೆ. ಅವರು ಹೇಳ್ತಾರಲ್ಲ, ತಂದೆಗೆ ತಕ್ಕ ಕೂತಾಗಲೇ ಬಸವಯ್ಯಪ್ಪ ಆಗ್ತಾರೋ ಅವರು ಮಗ. ನಮಗೂ ಒಂಥರ ನೋಡಿ ಅವರು ಒಂದು ಬಹಳ ಒಂದು ಡೆಡಿಕೇಶನ್ ಮಾತಾಡಿ ಬೆಳೆಸಿದ್ದಾರೆ. ಆ ಸರ್ವಿಸ್ ನೋಡ್ತೋದ್ರೆ ಅದೇ ಥರ ನಾವು ಮೊದಲು ಸಪೋರ್ಟ್ ಆಗಿ ಅವರು ಟೀಮೇ ಸೆಲೆಕ್ಟ್ ಮಾಡಿ ಎಲ್ಲರೂ ಕೂಡಿ ಯಾವತ್ತಾದರೆ ಪ್ರೆಸಿಡೆಂಟ್ ಒಂದು ಕಡೆ, ವೈಸ್ ಪ್ರೆಸಿಡೆಂಟ್ ಒಂದು ಕಡೆ, ನಂಬರ್ ಒಂದು ಕಡೆ ಎಲ್ಲರೂ ಕೂಡಿ ಒಂದು ಶಕ್ತಿ ಬರ್ತದೆ. ನೋಡ್ರು ಹೋಗು ಇದನ್ನು ಯಾವಾಗ ಹೇಳ್ತೇನೆ ಇವತ್ತು ಒಂದೇ ಒಂದು ಇವತ್ತು ನಾವೆಲ್ಲರಿಗೆ ವಿಶೇಷವಾಗಿ ಯುವಕರಿಗೆ ಈ ಎಷ್ಟೋ ಜನ ನಾವು ಹುಡುಕಬೇಕು. ನಾವು ಏನು ಮಾಡಿ ಅವ್ರಿಗೆ ಸೀಟು ಕೊಡಬೇಕಾದ್ರೆ ಯಾರ ಮನೆ ಆಯಿತು ಆಗ ಎಷ್ಟೋ ಹುಡುಗರು ಕೂಡ ಆಕ್ಸೆಪ್ಟ್ ಮಾಡಿ ಹೀಗೆ ಮಾಡಿ ಅವರ ಹುಡುಗರು ಮೂಡಿಸಿದರು. ಯಾರು ನಿಮ್ಮದೇ ಒಳಗೆ ಒಳ್ಳೆಯ ಕಲಿಕೆ ಒಳ್ಳೆಯ
ಎಲ್ಲ ಸದಸ್ಯರು ಒಂದೇ ಒಂದು ಕಳಕಳಿಯಿಂದ ಇವತ್ತು ಈ ಸಂದರ್ಭದಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಇಲ್ಲಿ हम लाए हैं भगवान से इस धरती निकाल कर किसी को संभाल के रखना मेरे बच्चों संभाल के ಅದು ಯಾವ ಥರ ಉಳಿಸಬೇಕು ಬೆಳೆಸಬೇಕು ನೀವೇ ಹೇಳಿ. ಇದು ಯಾರ ಸರ್ಕಾರ ಹೆಣ್ಣಿಗೋಸ್ಕರ ನಿಮ್ಮ ಭವಿಷ್ಯಕ್ಕೋಸ್ಕರ ಇವತ್ತು ಮಾಡಿಕೊಂಡು ಒಳ್ಳೆ ಜನ ಒಂದು ಚಾನಲ್ ನಮ್ಮ ಒಂದು ಚಾನಲ್ ನೋಡಿ ಯಾವತ್ತೂ ರಾಷ್ಟ್ರದ ಜನರು ಕೆಟ್ಟದ್ದು ಮಾಡಲ್ಲ. ಅವ್ರ ಕೈ ಹೊಲ ಆಗಲಿ ಬಿಡಲಿ ಒಂದೊಂದು ಸಲ ಆಗ್ತಾರೆ. ಆದರೆ ಯಾವತ್ತು ಚಾನಲ್ ನೋಡಿ ಭಾಳಷ್ಟು ಡಾಕ್ಟರ್ಗಳಿದ್ದಾರೆ. ಅಂದರೆ ಈ ಸಂಸ್ಥೆ ಭವಿಷ್ಯ ಒಳ್ಳೆಯ ಅಲ್ಲ. ನೀವು ಅವರಿಗೆಲ್ಲ ಆಶೀರ್ವಾದ ಮಾಡಿ ಅವರು ಚಾನ್ಸ್ ಕೊಡ್ತಾರೆ. ಎಲ್ಲ ರಿಕ್ವೆಸ್ಟ್ ಮಾಡಿ ಕಳ್ಕಳೆ ಸುಧಾ ಆರ್ ಹಾಲ್ಕೆ ಮೇಡಮ್ ಅವರು ಒಂದೆರಡು ಮಾತುಗಳನ್ನಾಡಿ ವಂದನಾರ್ಪಣೆಯನ್ನು ನೆರವೇರಿಸಬೇಕಾಗಿ ವಿನಂತಿ. ಮತ್ತೊಮ್ಮೆ ನಿಮಗೆ ಇನ್ನೊಂದು ವಿಶೇಷ ಸೂಚನೆ, ತದನಂತರ ನಾವೆಲ್ಲರೂ ರಾಷ್ಟ್ರಗೀತೆಗೆ ಗೌರವವನ್ನು ಸೂಚಿಸಿ ಕಾರ್ಯಕ್ರಮ ಅಂತಿಮಗೊಳಿಸೋಣ. ಇದೀಗ ಡಾಕ್ಟರ್ ಸುಧಾ ಆರ್ ಹಾಲ್ಕೆ ಮೇಡಮ್ ಅವರು. ಎಲ್ಲರಿಗೂ ಶರಣ ಶರಣಾರ್ಥಿ, ನನ್ನ ನಮಸ್ಕಾರಗಳು. ಆ್ಯಂಡ್ ಅ ವಾರ್ಮ್ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. My due respects to all the esteemed members of this prestigious HK Society. HK Society is a temple of Saraswati. HK Society is a temple of Annapurneshwari. We bow our head to all who are directly and indirectly involved in the establishment of this prestigious society. ನಾನು ಡಾಕ್ಟರ್ ಸುಧಾ ಆರ್ ಹಾಲ್ಕೆ, ನಿಮ್ಮ ಮನೆ ಮಗಳು. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸ್ಫೂರ್ತಿಯಿಂದ ಇವತ್ತು ನಾನು ಡಾಕ್ಟರ್ ಶರಣಬಸವೇಶ್ವರ ಕಾಮರೆಡ್ಡಿ ಅವರ ಪೆನಲಲ್ಲಿ ಒಂದು ಕೌನ್ಸಿಲ್ ಸದಸ್ಯಗೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಜಾಸ್ತಿ ಸಮಯ ತಗೊಳ್ಳೋಂಗಿಲ್ಲ, ಒಂದೆರಡು ನಿಮಿಷ ಮನಸ್ಸಲ್ಲಿರೋದು ಮಾತನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಎಲ್ಲರ ಮನೆಗೆ ಹೋದಾಗ ಸುಮಾರು 3 ತಿಂಗಳಾಯಿತು. ಪ್ರತಿಯೊಬ್ಬರು ಸದಸ್ಯರ ಮನೆಗೆ ಹೋಗಿ ನಾನು ಮಾತಾಡ್ತಾಗ ಎಲ್ಲರ ಕಣ್ಣಲ್ಲಿ, ಎಲ್ಲರ ಮನಸ್ಸಲ್ಲಿ ಒಂದು ನೋವಿದೆ. ಏನಾಗುತ್ತೆ ಮುಂದೆ ನಮ್ಮ ಸಂಸ್ಥೆದು ಅಂತ ಒಬ್ಬರೂ ನಮಗೆ ಕಾಣಿಸಿಲ್ಲ. ಏನು ಹೇಳಿದ್ರು ನಮ್ಮ ಸಂಸ್ಥೆ ತುಂಬ ಚೆನ್ನಾಗಿ ಬೆಳೆದಿದೆ, ಏನು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಇವರು, ನಮ್ಮ ಸಂಸ್ಥೆಯಿಂದ ನಮಗೆ ಸೆಕ್ಯೂರಿಟಿ ಇದೆ, ಇಷ್ಟೆಲ್ಲ ಅನುಕೂಲ ಇದೆ ಅಂತ ಒಬ್ಬರು ಸದಸ್ಯರಲ್ಲಿ ಆ ಖುಷಿ, ಆ ಒಂದು ಭರವಸೆ ನನ್ನ ಕಣ್ಣಲ್ಲಿ ಕಾಣಿಸಿಲ್ಲ. ಇದೇ ನೋವಿಂದ ನಾನು PhD ಮಾಡಾದ್ಮೇಲೆ, ಪ್ರೊಫೆಸರ್ ಆದಮೇಲೆ ರಿಸೈನ್ ಮಾಡಿದೆ. ಸೋಷಿಯಲ್ ಸರ್ವಿಸಲ್ಲಿ 15 ವರ್ಷ ಇದ್ದೀನಿ. ಐ ಆಮ್ ಅ ಸ್ಪೋಕ್ಸ್ ಪರ್ಸನ್ ಫ್ರಮ್ BJP. ಸರ್ವಿಸ್ ಮಾಡೋಕ್ಕೆ ಭಾಳಷ್ಟು ಪ್ಲ್ಯಾಟ್ಫಾರ್ಮ್ ಇದೆ, ಬಟ್ ನಾನು ಕಣ್ಣೆದ್ರೆ ನನ್ನ ಸೊಸೈಟಿಗೆ ಕೊಟ್ಟು ಬೀಳ್ತಾ ಇರೋದು ನನ್ನ ಕಣ್ಣು ನಿಜವಾಗ್ಲೂ ನೋಡೋಕ್ಕಾಗ್ತಾ ಇರಲಿಲ್ಲ. ನಾಳೆ ನಮ್ಮ ಮಕ್ಕಳು ಏನಮ್ಮ ನೀವು ಈ ಸೊಸೈಟಿಗೆ ಏನು ಕೆಲಸ ಮಾಡಿದ್ದೀರಾ, ನೀವು ಈ ಸೊಸೈಟಿಗೆ ಈ ಪರಿಸ್ಥಿತಿಯಲ್ಲಿ ನಮ್ಮ ಕೈಯಲ್ಲಿ ಕೊಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನಾವು ಅದಕ್ಕೆ ಏನು ಆನ್ಸರ್ ಮಾಡ್ತೀವಿ ಅಂತ ಒಂದು ನೋವಿಂದ ಆ ಪರಿಸ್ಥಿತಿ ನಮಗೆ ಬರೋದು ಬೇಡ. ಇಟ್ ಈಸ್ ನೌ ಆರ್ ನೆವರ್ ಅಂತ ಅಂದ್ಕೊಂಡು ಟು ಚೇಂಜ್ ದ ಸಿಸ್ಟಮ್ ವಿ ಹ್ಯಾವ್ ಟು ಬಿ ಇನ್ ದ ಸಿಸ್ಟಮ್. ಇದು ಪಿತಾಮಹ ಭೀಷ್ಮರು ಮಹಾಭಾರತದಲ್ಲಿ ಹೇಳಿದ್ದಾರೆ. ಆ ಒಂದು ನೋವಿಂದ ನಾನು
ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಎಲೆಕ್ಷನ್ಗೆ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇದೆ, ಧನ್ಯವಾದ. ಅದಕ್ಕೆ ಒಂದೇ ಪ್ರಶ್ನೆ ನನಗೆ ಲಾಸ್ಟ್ ಮ್ಯಾನೇಜ್ಮೆಂಟಿಗೆ, 116 crores ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅವರು. ಗುಡ್, ಫಸ್ಟ್ ಟೈಮ್ ಯಾರೋ ಅಷ್ಟು 100 ಕೋಟಿ ಮೇಲೆ ಬ್ಯಾಂಕಲ್ಲಿ ಅಮೌಂಟ್ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಮೈ ಕ್ವಶನ್ ಈಸ್, why this amount was not given to my employees who have worked day and night? ನನ್ನ ಪ್ರಶ್ನೆ, ಅವ್ರಿಗೆ ಯಾಕೆ DA ಜಾಸ್ತಿ ಮಾಡಿಲ್ಲ ನೀವು? ನನ್ನ ಪ್ರಶ್ನೆ, ಇಷ್ಟು ವರ್ಷ ಕೆಲಸ ಮಾಡ್ತಿರೋ ನಮ್ಮ ಡಾಕ್ಟರ್ಸ್ ಯಾಕೆ ನಮ್ಮ ಸಂಸ್ಥೆನ ಏಕಾಂಗಿ ಒಂದೇ ಸಲ ಬಿಟ್ಟು ಹೋದ್ರು? 35 ಡಾಕ್ಟರ್ಸ್ಗಿಂತ ಜಾಸ್ತಿ ಬಸವೇಶ್ವರ ಹಾಸ್ಪಿಟಲ್ ಅನಾಥ ಮಾಡಿ ಹೋಗಿ ಇವತ್ತು. ಯಾಕೆ ಮಾಡಿದ್ರಿ? ವೈ ಆರ್ ಯು ರೀಸನ್ ಫಾರ್ ದಿಸ್? ಗಿವ್ ಮಿ ದ ರೀಸನ್. 350 ಕೋಟಿ ಬಿಲ್ಡಿಂಗ್ ಕಟ್ಟಿದ್ದೀನಿ ಅಂತ ಹೇಳ್ತೀರಿ 6 ವರ್ಷದಲ್ಲಿ. ಅದೇ ದುಡ್ಡನ್ನ ಯಾಕೆ ಬಸವೇಶ್ವರ ಹಾಸ್ಪಿಟಲ್ಗೆ ಇನ್ವೆಸ್ಟ್ ಮಾಡಿಲ್ಲ? ಅದೇ ದುಡ್ಡನ್ನ ಯಾಕೆ ಸಂಗಮೇಶ್ವರ ಹಾಸ್ಪಿಟಲ್ಗೆ ಇನ್ವೆಸ್ಟ್ ಮಾಡಿಲ್ಲ? ಅದೇ ದುಡ್ಡನ್ನ ಯಾಕೆ ಹಾಸ್ಟೆಲ್ಸ್ಗಳಿಗೆ ಇನ್ವೆಸ್ಟ್ ಮಾಡಿಲ್ಲ? ದೇವರು ನಿಮ್ಗೊಂದು ಸುವರ್ಣದ ಅವಕಾಶ ಕೊಟ್ಟಿದ್ರು ಈ ಸಂಸ್ಥೆಯಿಂದ ನೀವು ಜನಸೇವೆ ಮಾಡಲು. ಯಾಕೆ ನಮ್ಮ ಮೆಂಬರ್ಸ್ ಕಣ್ಣೀರು ಕೊಟ್ರಿ ಇವತ್ತು? ಯಾಕೆ ನಮ್ಮ ಹಿರಿಯ ಮೆಂಬರ್ಸ್ ಒಳಗಡೆ ಅಷ್ಟು ಇನ್ಸೆಕ್ಯೂರಿಟಿ ಇದೆ? ಏನಾಗುತ್ತೆ ಮುಂದೆ ನಮ್ಮ ಸಂಸ್ಥೆ ಅಂತ? ನೀವೆಲ್ಲರೂ ನಮಗೆ 1+1 ಕೇಪಬಲ್ ಇದ್ದೀವಿ, ಅದಕ್ಕೊಂದು ಅರ್ಹತೆ ಇದ್ದೀವಿ ಅಂತ 1+1 ಮಾಡಿದ್ದೀರಾ. ನಿಮ್ಗೆಲ್ಲರಿಗೂ ನಮ್ಮ ಮನಸ್ಪೂರ್ವಕವಾದ ಧನ್ಯವಾದ. ನಮ್ಮ ಅವ್ರ ಮಾದೇವಪ್ಪ ಅಂಕಲ್ ಸೊಸೆ ಮಾಡ್ತೀನಿ ಅಂತ ಮಾಡಿದ್ರು. ನಾನು ಹೇಳಿದೆ ಯಜಮಾನ್ರಿಗೆ ಮಾಡಿ ಅಂತ, ಇಲ್ಲ ನೀನು ಮಾಡ್ತೀನಿ ಅಂತ ಮಾಡಿದ್ರು. ಅವ್ರು ಇಟ್ಟಿದ್ದ ಒಂದು ಭರವಸೆ ಇದು. ಇವತ್ತು ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ಒಂದು ಭರವಸೆಯಿಂದ ನಾನು ಈ ಸೊಸೈಟಿಗೆ ಏನೋ ಒಳ್ಳೇದು ಮಾಡಬೇಕು ಅಂತ ಒಂದು ಭರವಸೆಯಿಂದ ನಾವು ಎಲ್ಲರೂ, ಇಡೀ ನಮ್ಮ ಟೀಮ್, ನಾನೀಗ ನೋಡಿದ್ದೀನಿ, ಒಬ್ರಿಗೂ ಒಂದು ಕೆಟ್ಟ ಮನಸ್ಸಿಲ್ಲ, ಒಂದು ವಿಂಡಿಕ್ಟಿವ್ ನೇಚರ್ ಇದೆ. ಇಲ್ಲಿ ಕೂತ್ಕೊಂಡಿರೋರು ಎಲ್ಲರಿಗೂ ಒಂದು ಒಳ್ಳೆ ಭಾವನೆಯಿಂದ ನಾವು ಸೊಸೈಟಿನ ಒಂದು ಹ್ಯಾಪಿ ಫ್ಯಾಮಿಲಿ. ವೈ ಕಾಂಟ್ HK ಸೊಸೈಟಿ ಬಿ ಎ ಹ್ಯಾಪಿ ಫ್ಯಾಮಿಲಿ? ವೈ ಕಾಂಟ್ ವಿ ಬಿ ರಿಲ್ಯಾಕ್ಸ್? ನಮ್ಮ ಸೊಸೈಟಿ ಇದೆ, ನಮ್ಮ ಸೊಸೈಟಿ ಇಷ್ಟು ನಮ್ಮ ಫೆಸಿಲಿಟೀಸ್ ಕೊಡುತ್ತೆ, ನಮ್ಮ ಸೊಸೈಟಿ ಇಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ ಅಂತ ಯಾಕಂದ್ರೆ ದಿನ ಬರಬಾರ್ದು? ಉಮೇದ್ ಪೇ ದುನಿಯಾ ಕಾಯಮೆ ಅಂತ ಹೇಳ್ತಾರೆ. 75 ವರ್ಷಗಳಾದ್ಮೇಲೆ ನಮ್ಮ ದೇಶದಲ್ಲೂ ಸಹ ನಾವು ಅನೇಕ ಡೆವಲಪ್ಮೆಂಟ್ ಅನ್ನು ನೋಡಿದ್ದೀವಿ. ಜಗತ್ತಿನಲ್ಲಿ ನಮ್ಮ ದೇಶ ಇವತ್ತು ಅತ್ಯಂತ ಒಂದು ಉನ್ನತ ಸ್ಥಾನದಲ್ಲಿದೆ ಎಲ್ಲ ರೀತಿಯಿಂದ. ಆರ್ಥಿಕ ತಗೊಳ್ಳಿ, ಟೇಕ್ ಇಟ್ ಎನಿಥಿಂಗ್, ಕೊರೋನಾದಲ್ಲಿ ನಾವು ವ್ಯಾಕ್ಸಿನೇಷನ್ ಕೊಟ್ಟಿರೋ ತಗೊಳ್ಳಿ. ಅದೇ ಥರ ನಮ್ಮ ಸೊಸೈಟಿನೂ ಒಳ್ಳೇದಾಗುತ್ತೆ ಅಂತ ಒಂದು ಭರವಸೆಯಿಂದ ನಾನು ಈ ಸೊಸೈಟಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಬೇಕು. ಇವತ್ತು ಸೊಸೈಟಿ ಕೈ ಕೇಳಿ ಕೂಗುತ್ತಾ ಇದೆ, ಸದಸ್ಯರೇ ನನ್ನನ್ನು ಉಳಿಸಿ ಅಂತ ಕೇಳ್ತಾ ಇದೆ. ನಾವು 12 ಜನ ಇಲ್ಲಿ ಕೂತ್ಕೊಂಡು ಅಥವಾ ನೆಕ್ಸ್ಟ್ ಯಾವ ಕೌನ್ಸಿಲ್ಸ್ ಬರ್ತಾರೆ, ಇಟ್ ಇಸ್ ನಾಟ್ ಓನ್ಲಿ ದ ರೆಸ್ಪಾನ್ಸಿಬಿಲಿಟಿ. ಗ್ರಾಸ್ ರೂಟ್ ಲೆವೆಲಿಂದ ನಾವು ಇದನ್ನ ಸರಿಪಡಿಸಬೇಕಾಗಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. I ask sorry for all the doctors, for all the staff who have left our society and not giving you all the best facilities. And I thank you all that all these years ಒಂದು ಪೀನಟ್ ಪ್ರೈಸ್ಗೆ, ಒಂದು ಪೀನಟ್ ಸ್ಯಾಲರಿಗೆ ನೀವು ನಮ್ಮ ಸೊಸೈಟಿಯನ್ನು ಸರ್ವ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಆಲ್ ದ ಇನ್ಕನ್ವೀನಿಯನ್ಸ್ ದಟ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಗಿವನ್. ಯಾರೇ ಮಾಡಿರ್ಬೋದು, ಐ ಕನ್ಸಿಡರ್ ಇವನ್ ಐ ನೋ ಪಾರ್ಟ್ ಆಫ್ ಇಟ್. ಐ ಶುಡ್ ಹ್ಯಾವ್ ಕಂಟೆಸ್ಟೆಡ್ ಲಾಂಗ್ ಬ್ಯಾಕ್. Why are we stepping back to contesting the elections? Bunny, get into the field, contest and do good to the society. ಲಾಸ್ಟಿಗೆ ಓಡೋ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಟು ಮಾದೇವಪ್ಪ ರಾಂಪುರಿಜಿ, ಥ್ಯಾಂಕ್ಸ್ ಟು ನಾಗರಾಜ ರಾವ್ ಸಿ, ಥ್ಯಾಂಕ್ಸ್ ಟು ಆಲ್ ದ ಸೀನಿಯರ್ ಮೆಂಬರ್ಸ್, ಆಲ್ ದ ಫೌಂಡರ್ ಮೆಂಬರ್ಸ್. ನಮ್ಮ ಹಿರಿಯರಿಗೆ ನೀವು ಒಂದು ಒಳ್ಳೆಯ ಪರಿಸ್ಥಿತಿಯಲ್ಲಿ ನಮಗೆ ಸೊಸೈಟಿನ ಕೊಟ್ಟಿದ್ರಿ 1+1 ಮಾಡಿದಾಗ. ಸಾರಿ, ಇವತ್ತಿನ ದಿನ ನಮ್ಮನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಇಟ್ ಬಿಕಾಸ್ ಐ ಡಿಡ್ contest or fight before. Let me not be sorry for the next generation that we didn't take care of it. ಒಂದು ಪ್ರಯತ್ನ ಮಾಡೋಣ ಅಂತ ನಾವೆಲ್ಲರೂ ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ಜೊತೆಗೆ ನಾವು ನಮ್ಮ ಸೊಸೈಟಿನ ಮತ್ತೆ ಭದ್ರತಾಪಡಿಸಿ ಮುಂದಿನ ಜನರೇಷನ್ಗೆ ನಾವು ಅದನ್ನು ಕೊಡೋಣ. 1+1 ಕೇಳ್ತಾ ಇದ್ದೀವಿ, ನಾಮಿನಿ ಕೇಳ್ತಾ ಇದ್ದೀವಿ. ಸೊಸೈಟಿನೇ ಉಳಿದಿಲ್ಲ ಅಂದರೆ ಏನು ನಾಮಿನಿ ಕೊಡೋಣ ರೀ ನಾವು? Our mother institutions are Basaveshwar Hospital and MRMC. ತಾಯಿ ತೀರೋಗ ಮಕ್ಕಳು ಅನಾಥ ಆಗ್ತಾರ ಇಲ್ವಾ?
ನಮ್ಮ ಸೊಸೈಟಿನ ನಾವು ಅನಾಥ ಮಾಡ್ಲಿಕ್ಕೆ ರೆಡಿ ಇದ್ದೀವಾ? ನಾನಂತೂ ಇಲ್ಲ, ನೀವು ಇಲ್ಲ ಅಂತ ನಾನು ನಿಮ್ಮ ಮನೆಗಳಿಗೆ ಬಂದಾಗ ಒಂದು ಬಹಳ ಪ್ರೀತಿಯಿಂದ, ಒಂದು ಬಹಳ ಕನಿಕರೆಯಿಂದ ನೀವೆಲ್ಲರೂ ನಂಗೆ ಬರೆ ಮಾಡಿದ್ದೀರಾ, ಎಲ್ಲರೂ ಆಶೀರ್ವಾದ ಕೊಟ್ಟು ಕಳಿಸಿದ್ದೀರಾ ಈ ಮಗಳಿಗೆ. ಮುಂದೆ ಸಹ ನಿಮ್ಮ ಆಶೀರ್ವಾದ ಇರಲಿ. ನಾವು ನಮ್ಮ ಟೀಮ್ ಜೊತೆಗೆ, ನಮ್ಮ ಸೊಸೈಟಿಗೆ ಒಳ್ಳೇದು ಮಾಡಲಿ, ಒಂದು ಹ್ಯಾಪಿ ಫ್ಯಾಮಿಲಿ, HK ಫ್ಯಾಮಿಲಿ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಗಿವಿಂಗ್ ಯುವರ್ ಪ್ರೆಸ್ಟೀಜಿಯಸ್ ಟೈಮ್ ಆ್ಯಂಡ್ ಕಮಿಂಗ್ ಹಿಯರ್. ಧನ್ಯವಾದ. ಎಷ್ಟೋ ತನಕ ಕೈಕೊಂಡು ಕೂತ್ಕೊಂಡು ನಮ್ಮ ಮಾತನ್ನು ಕೇಳಿದ್ದೀರ. ನಿಮ್ಮ ಆಶೀರ್ವಾದ ಇರಲಿ. ಮತ್ತೊಂದು ಸಲ ಶರಣಬಸವೇಶ್ವರ ಆಶೀರ್ವಾದ ಮತ್ತು ನಮ್ಮ ಊರಿನ 3ನೇ ದೇವರಾದ ಮಹಾದೇವಪ್ಪ ರಾಮಪುರಿಜಿಯವರ ಆಶೀರ್ವಾದ ಇರಲಿ. ಮತ್ತೊಮ್ಮೆ ನಮ್ಮ ಸೊಸೈಟಿನ ನಾವು ಎತ್ತರಕ್ಕೆ ಬೆಳೆಸಿ, ಲೆಟ್ ಇಟ್ ಬಿ ಎಕ್ಸಾಂಪಲ್ ನಾಟ್ ಓನ್ಲಿ ಟು ಅವರ್ ಕಲ್ಯಾಣ ಕರ್ನಾಟಕ ಬಟ್ ಟು ಅವರ್ ಸ್ಟೇಟ್ ಆ್ಯಂಡ್ ಟು ಅವರ್ ನೇಷನ್ ಟು. ಜೈ ಹಿಂದ್, ಜೈ ಕರ್ನಾಟಕ, ಜೈ HK. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ HK ಮಾಜಿ ಅಧ್ಯಕ್ಷ BG ಜವಳಿ ಹಾಗೂ ಆಡಳಿತ ಮಂಡಳಿಯ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ವೇದಿಕೆ ಮೇಲೆ ಹಾಜರಿದ್ದರು.